ಮೂರನೇ ದಿವಸವಾದ ಇಂದು ತಾಯಿಯ ಚರಿತ್ರೆಯಲ್ಲಿ ಅತ್ಯಂತ ದೇವಾನುದೇವತೆಗಳ ಅಧಿಕಾರವನ್ನು ಕಸಿದುಕೊಂಡು ಅವರ ಸ್ಥಳವನ್ನು ತಮ್ಮ ವಶವನ್ನಾಗಿ ಮಾಡಿಕೊಂಡು ದೇವತೆಗಳಿಗೆ ದಿಕ್ಪಾಲಕರಿಗೆ ತನ್ನ ಸೇವಕರನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ರಾಕ್ಷಸ. ಆ ರಾಕ್ಷಸನ ವಿಷಯವನ್ನು ಅವನ ಹತ್ತಿರ ಬಲಿಷ್ಠವಾಗಿರುವಂಥ 4 ಜನ ಮಂತ್ರಿಗಳು, ಆ ಮಂತ್ರಿಗಳು ಯಾರು, ಆ ರಾಕ್ಷಸ ಯಾರು ಎನ್ನುವಂಥ ವಿಚಾರವನ್ನು ಇವತ್ತಿನ ಸಮಯದಲ್ಲಿ ನಾವೆಲ್ಲ ನೋಡೋಣ. ನಿನ್ನೆಯ ದಿವಸ ನೋಡಿದಂತೆ ತಾಯಿಯು ಈ ಜಗತ್ತಿಗೆ ಕಂಟಕ ಪ್ರಾಯವಾಗಿರುವಂಥ ವಿಷ್ಣುವಿನ ಕಿವಿಯಿಂದ ಹುಟ್ಟಿರುವಂಥ ಮಧುಕೈಟಭರನ್ನು ಸಂಹಾರ ಮಾಡಿದ್ದಾಳೆ. ಸಂಹಾರ ಮಾಡಿದ್ದ ಆ ರಾಕ್ಷಸರ ಅಸ್ಥಿ ಪಂಜರಗಳು, ರಕ್ತ, ಮೇಧಸ್ಸು ಎಲ್ಲ ಕಡೆ ಆಕೆಯ ಆಯುಧದಿಂದ ಚೆಲ್ಲಾಪಿಲ್ಲಿಯಾಗಿ ಬಿದ್ದು ರಕ್ತವು ನದಿಯಾಗಿ ಸಮುದ್ರವಾಗಿ ಹರಿತಾ ಇದೆ. ಅವರ ಮೂಳೆಗಳು ಬೆಟ್ಟ ಗುಡ್ಡಗಳಾಗಿದ್ದಾವೆ. ರಕ್ತ ಹೆಪ್ಪುಗಟ್ಟಿ ಭೂಮಿಯಾಗಿದೆ. ಇದೆಲ್ಲವನ್ನು ನಾವು ನಿನ್ನೆಯ ಅಧ್ಯಾಯದಲ್ಲಿ ನೋಡ್ತಾ ಬಂದೇವೆ. ತಾಯಿಯ ಆಶೀರ್ವಾದದಂತೆ ಈ ಭೂಮಂಡಲವನ್ನು ರಚನೆ ಆಯಿತು. ಆಕೆ ಆ ರಾಕ್ಷಸರ ಸಂಹಾರ ಮಾಡಿದ್ದಕ್ಕಾಗಿ, ಮಧುಕೈಟಭರ ಸಂಹಾರ ಮಾಡಿದ್ದಕ್ಕಾಗಿ ಭೂಮಿ ರಚನೆ ಆಯಿತು. ಭೂಮಿಯ ಜೊತೆಗೆ ಹಲವಾರು ಜೀವಿಗಳು ಉತ್ಪತ್ತಿ ಆಗ್ತವೆ. ಜೀವಿಗಳು ಉತ್ಪತ್ತಿಯಾಗಿ ಮನುಷ್ಯರು, ಋಷಿಮುನಿಗಳು, ದೇವಾನುದೇವತೆಗಳು, ಅಷ್ಟದಿಕ್ಪಾಲಕರು, ಅವರಿಗೆ ತನ್ನದೇ ಆದಂಥ ಸ್ಥಾನಗಳು, ಅನೇಕರು ಈ ಜಗತ್ತಿನಲ್ಲಿ ಉತ್ಪತ್ತಿ ಆಗ್ತಾರೆ. ಉತ್ಪತ್ತಿಯಾಗಿ ಯುಗಗಳು ಪ್ರಾರಂಭ ಆಗ್ತವೆ. ನಿಮಗೆಲ್ಲ ಗೊತ್ತಿದೆ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಹೀಗೆ ಯುಗಗಳು ಪ್ರಾರಂಭ ಆಗ್ತವೆ. ಆ ಯುಗಗಳು ಕಳೀತಾ ಇರುವ ಸಂದರ್ಭದಲ್ಲಿ ಮನ್ವಂತರ ಯುಗದಲ್ಲಿ ಮತ್ತೊಬ್ಬ ರಾಕ್ಷಸ ಹುಟ್ಕೊಳ್ತಾನೆ. ಕೃತಯುಗ ನಿಮಗೆ ಗೊತ್ತಿದೆ, 17,28,000 ವರ್ಷಗಳು. 17,28,000 ವರ್ಷ ಅದಕ್ಕೆ ಕೃತಯುಗಕ್ಕೆ. ತ್ರೇತಾಯುಗಕ್ಕೆ 12,96,000. ದ್ವಾಪರ ಯುಗ ಅಂತ ಕೇಳಿದರೆ 8,64,000 ವರ್ಷ. ಈಗ ಕಲಿಯುಗ ಎಷ್ಟು ವರ್ಷ ಅದತ್ತಂದ್ರೆ 4,32,000 ವರ್ಷ. ಅಷ್ಟು ವರ್ಷದವರೆಗೆ ಈ ಕಲಿಯುಗ ಇದೆ. ಇಷ್ಟು ವರ್ಷಗಳನ್ನು ನಾವು ನೋಡ್ತಾ ಬಂದಾಗ ಒಂದೊಂದು ಯುಗ ಒಂದೊಂದು ಅವ್ರಿಗೆ ವರ್ಷ. ಬ್ರಹ್ಮಗ, ವಿಷ್ಣು, ರುದ್ರ ಏನು ದೇವಾನುದೇವತೆಗಳಿದ್ದಾರಲ್ಲ, ಒಂದು ಯುಗ ಆದರೆ ಅವ್ರಿಗೆ 1 ವರ್ಷ ಅಂತೆ. ಆ ರೀತಿಯಾಗಿ ಅವರ ಜೀವನ. ಅಂಥ ಸಂದರ್ಭದಲ್ಲಿ ಸುರಕ್ಷಿತವಾಗಿದ್ದೇವೆ, ಎಲ್ಲ ಚೆನ್ನಾಗಿದ್ದೇವೆ, ಯಾವುದೇ ತೊಂದರೆ ಇಲ್ಲ ಅಂತ ನಾವು ತಿಳಿತೇವೆ ಅಂತಂದರೆ ಸಾಧ್ಯವೇ ಇಲ್ಲ. ಇಲ್ಲಿ ನಮಗೆ
ಈ ಜಗತ್ತಿನಲ್ಲಿ ಇದ್ದೇವತ್ತಂದರೆ ಈ ಜಗತ್ತಿನ ನಿಯಮದಂತೆ ಇಲ್ಲಿ ಸುಖ ದುಃಖಗಳಿಂದ ಕೂಡಿರುವಂಥದ್ದು. ಅವನು ಸಂಸಾರಿ ಇರಲಿ, ಸನ್ಯಾಸಿ ಇರಲಿ, ಹೇಗೆ ಇರಲಿ, ಅವನು ಕಷ್ಟ ತಪ್ಪುದಲ್ಲ, ತೊಂದರೆಯನ್ನು ತಪ್ಪುದಲ್ಲ. ಅದು ಬಾರದು, ಬಪ್ಪದು ತಪ್ಪದು. ಹಾಗೆ ಅದನ್ನು ಅನುಭವಿಸಲೇಬೇಕು ಅಂತಂದರೆ ಈ ಜಗತ್ತನ್ನು ನಿರ್ಮಾಣ ಮಾಡಿದ ಒಂದು ತಾಯಿ ಮಹಾದೇವಿ ಒಂದು ವಚನವನ್ನು ಕೂಡ ಸುಂದರವಾಗಿ ಹೇಳ್ತಾಳೆ. ಈ ಜಗತ್ತು ಸೃಷ್ಟಿಯಾಗಿದೆಯಲ್ಲ, ಸ್ಥಿತಿಯಾಗಿದೆ, ಮತ್ತೆ ಲಯ ಆಗಬೇಕಾದ್ರೆ ಅವನಲ್ಲಿಯೇ ಲಯ ಆಗ್ತದಂತೆ. ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದ ಸಕಲ ಜಗತ್ತು. ಪರಮಾತ್ಮ ತಾಯಿ ಏನು ಮಾಡಿದಾಳಂದ್ರೆ ತನ್ನ ವಿನೋದಕ್ಕೆ ತಾನೇ ಸೃಷ್ಟಿ ಮಾಡ್ತಾಳಂತೆ. ಮಕ್ಕಳ ಆಟ ನೀವೆಲ್ಲ ನೋಡಿರಿ. ಮಕ್ಕಳ ಆಟದಲ್ಲಿ ಅವರು ಮನೆ ಕಟ್ತಾರೆ, ಆಟ ಆಡ್ತಾರೆ, ನಮ್ಮ ಮನೆ ನಿಮ್ಮ ಮನೆ ಅಂತ ಬೇರೆ ಬೇರೆ ಮಾಡ್ತಾರೆ. ಅದೇ ಕಟ್ಟಿಗೆಗಳಿಗೆ ಹಳ್ಳಿಯಾಗಿ ಬೆಳೆದಿದ್ರೆ ಗೊತ್ತಾಗ್ತದೆ. ತೊಗರಿ ಕಟ್ಟಿಗೆನೋ ಈ ಜೋಳದ ದಂಟನೋ ತಗೊಂಡು ಮನೆ ಕಟ್ತಾರೆ. ಕಡ್ಡಿಗಳೆಲ್ಲ ಆಯ್ದು ಮನೆ ಕಟ್ತಾರೆ, ಚೆನ್ನಾಗಿ ಮನೆ ಕಟ್ತಾರೆ. ಮನೆ ಕಟ್ಟಿ ಆಟ ಆಡ್ತಾ ಇರ್ತಾರೆ. ಕೊನೆಗೆ ಅಲ್ಲೇ ಗಿಡದ ಎಲೆಗಳನ್ನ ತೆಗೆದುಕೊಂಡು ಅವೇ ರೊಟ್ಟಿ ಪಲ್ಯ ಚಪಾತಿ ಅಂತ ಮಾಡ್ತಾರೆ. ಅದನ್ನೇ ಉಂಡಂಗ ಮಾಡ್ತಾರೆ, ಅದನ್ನೇ ಒಬ್ಬರಿಗೆ ಕೊಟ್ಟಂಗೆ ಮಾಡ್ತಾರೆ. ಅದು ಬೀಗರ ಮನೆ ಒಂದು ಮಾಡ್ತಾರೆ, ಆ ಮನೆ ಈ ಮನೆಗೊಂದು ನೆಂಟಸ್ತನಿಕೆ ಮಾಡ್ತಾರೆ. ಮಕ್ಕಳ ಆಟ ಇದೆಲ್ಲ. ಹಳ್ಳಿಯಾಗ ಬೆಳೆದಿದ್ರೆ ಗೊತ್ತಾಗ್ತದೆ ಇದೆಲ್ಲ. ನಾವೆಲ್ಲ ಆಟ ಆಡೇ ದೊಡ್ಡವರಾಗಿ ಹಳ್ಳಿಯಾಗ ಬೆಳೆದೆವು ಅಂತ. ಹೀಗೆಲ್ಲವನ್ನ ಮಾಡಿ ಕೊನೆಗೆ ಮದುವೆನೂ ಮಾಡ್ತಾರೆ, ಗಂಡ ಹೆಂಡತಿ ಆಡ್ತಾರೆ, ಮಕ್ಕಳನ್ನ ಆಗ್ತವೆ. ಕೊನೆಗೆ ಸಮಯ ಆಗ್ತದಲ್ಲ ಬಿಡಿಸಿ ಹೋಗ್ಬಿಡ್ತಾರೆ. ಹಾಗೆ ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದ ಜಗತ್ತು, ತನ್ನ ವಿನೋದಕ್ಕೆ ತಾನೇ ಸುತ್ತಿ ಅದಕ್ಕೆ ಸಕಲ ಪ್ರಪಂಚವನ್ನು ತನ್ನ ಈಗ ರೇಷ್ಮೆ ಹುಳ ಇದೆಯಲ್ಲ, ರೇಷ್ಮೆ ಹುಳ ಏನು ಮಾಡ್ತದೆ ಅಂತ ಕೇಳಿದ್ರೆ ಎಲೆಯನ್ನು ತಿಂದು ತನ್ನ ಎಂಜಲನ್ನು, ತನ್ನ ಉಗಳನ್ನು ಎಳೆಯನ್ನಾಗಿ ರೂಪಾಂತರಗೊಳಿಸಿ ತನ್ನ ಮೊಟ್ಟೆಯನ್ನು ಕಟ್ಕೊಂಡು ಆ ಮೊಟ್ಟೆಯಲ್ಲಿ ತಾನಿದ್ದು ಮುಂದೆ ಏನಾಗ್ತದಂದರೆ ಒಬ್ಬ ವ್ಯಕ್ತಿ ಅದನ್ನು ನೀರಿಗೆ ಹಾಕಿದ್ರೆ ಹುಳ ಸತ್ತು ಹೋಗ್ತದೆ. ಇಲ್ಲ ಹಾಗೆ ಇದ್ರೆ ಏನು ಮಾಡ್ತದಂದ್ರೆ ಆ ಹುಳಕ್ಕೆ ರೆಕ್ಕೆ ಬಂದು ಆ ರೇಷ್ಮೆ ಗೂಡದ ರೇಷ್ಮೆ ತತ್ತಿ ಮೊಟ್ಟೆ ಇರುತ್ತಲ್ಲ ಅದನ್ನೇ ತೂತು ಹೊಡೆದು ರಂಧ್ರ ಮಾಡಿ ಹೊರಗೆ ಬಂದು ಹಾರೋಗ್ತದೆ. ಹಾಗೆ ಜಗತ್ತನ್ನು ಪರಮಾತ್ಮ ಪಾರ್ವತಿ ಆ ಶಂಕರಿ ಶಾಂಭವಿ ಸೃಷ್ಟಿಯನ್ನು ಮಾಡಿರುವಂಥದ್ದು ನಿನ್ನೆ ನೋಡಿದ್ದೇವೆ, ನಿನ್ನೆ ಅಧ್ಯಾಯದಲ್ಲಿ ಬರುತ್ತೆ. ಹಾಗೆ ತನ್ನ ವಿನೋದಕ್ಕೆ ತಾನೇ ತಿರುಗಿಸಿ ಅನಂತ ಭವದುಃಖಗಳಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನೆ ಈಹ ಸಂಸಾರೇ ಕಲುದುಸ್ತಾರೆ. ಹೀಗೆ ತನ್ನಂತಾನು ಭವದುಃಖಗಳಲ್ಲಿ ತಿರುಗಿಸಿ ಅನಂತ ಭವದುಃಖ, ಒಂದೇ ಅಲ್ಲ ಅನಂತ ಭವದುಃಖಗಳನ್ನು, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಯಲ್ಲಿ ಬಂದೇ ಇಂಥ ಪ್ರಪಂಚದಲ್ಲಿ ನಮ್ಮ ಭವದುಃಖವನ್ನು ಈಡು ಮಾಡಿ ಚನ್ನಮಲ್ಲಿಕಾರ್ಜುನನೆಂಬ ಪರಶಿವನು ತನ್ನ ಜಗದ್ವಿಲಾಸ ಸಾಕಾದ ಮತ್ತೆ ತಾನೇ ಪರಿಹರಿಸ್ತಾನಂತೆ. ತನಗೆ ಸಾಕಾಯಿತು. ಈಗ ಹೆಂಗೆ ಮಕ್ಕಳ ಆಟ ಆಡಿದ್ಮೇಲೆ ಸಾಕಾಯಿತು ಅಂತಂದರೆ ಮನೆ ಕೆಡಿ ಹೋಗ್ತಾರೋ ಹಾಗೆ ಪ್ರಪಂಚವನ್ನು ಲಯಗೊಳಿಸ್ತಾನೆ. ಎಲ್ಲಿ ಲಯ ಆಗ್ತದಂದ್ರೆ ತನ್ನಲ್ಲಿಯೇ ಲಯ ಆಗ್ತದೆ. ಹಾಗೆ ಈ ಪ್ರಪಂಚವನ್ನು ನಾವು ಯುಗಗಳು ನೋಡ್ತಾ ಬರ್ತೇವೆ. ಕೃತಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ ಎಲ್ಲವನ್ನು ನೋಡ್ತಾ ಬಂದಾಗ ಅಲ್ಲಿ ಯುಗನು ಪ್ರಳಯನ ಆಗಿರ್ತದೆ, ಸೃಷ್ಟಿನೇ ಆಗ್ತದೆ, ನಾಶ ಹುಟ್ಟುವುದು ಸಾವುದು ಎಲ್ಲವೂ ನಡೀತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಒಬ್ಬ ರಾಕ್ಷಸ ಹುಟ್ಟುಕೊಳ್ತಾನೆ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತು 3ನೇ ದಿವಸ ಯಾವ ದೇವಿಯ ಆರಾಧನೆ ಮಾಡಿತಾ ಇದ್ದಾರೆ ಅಂತಂದರೆ
ಚಂದ್ರಘಂಟ. ಚಂದ್ರಘಂಟ ತಾಯಿಯ ಆರಾಧನೆ ಇವತ್ತು ಜಗತ್ತಿನ ತುಂಬೆಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ಚಂದ್ರಘಂಟ ಅಂದರೆ ನಿಮ್ಗೆ ಗೊತ್ತಿದೆ, ಹೆಸರು ಚಂದ್ರ ಮತ್ತು ಘಂಟ. ಗಂಟೆಯ ಆಕಾರದಲ್ಲಿರ್ತಕ್ಕಂಥ ಕಿರೀಟ ಧಾರಣೆ ಮಾಡಿ ಜಗತ್ತನ್ನು ರಕ್ಷಿಸುವಂಥ ತಾಯಿ. ಅವಳಿಗೆ 10 ಕೈಗಳು, 10 ಕೈಗಳಲ್ಲಿ ಆಯುಧಗಳು, ಖಡ್ಗ, ಶಂಖ, ಚಕ್ರ, ಗದ, ತ್ರಿಶೂಲ. 10 ಕೈಗಳಲ್ಲಿ 10 ಆಯುಧಗಳು. ಚಂದ್ರ ಮತ್ತು ಗಂಟೆಯ ರೂಪದಲ್ಲಿರ್ತಕ್ಕಂಥ ಕಿರೀಟವನ್ನು ಧಾರಣೆ ಮಾಡಿಕೊಂಡು ಸಿಂಹವಾಹನ ಆರೂಢನಾಗಿ, ಸಿಂಹಾರೂಢನಾಗಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸತಕ್ಕಂಥ ಲೌಕಿಕ ಮತ್ತು ಅಲೌಕಿಕ ಸುಖವನ್ನು ಕೊಡ್ತಕ್ಕಂಥ ತಾಯಿ. ಲೌಕಿಕ ಮತ್ತು ಅಲೌಕಿಕ, ಪ್ರಪಂಚ, ಪಾರಮಾರ್ಥ ಎರಡೂ ಸುಖವನ್ನು ಕೊಡ್ತಕ್ಕಂಥ ತಾಯಿ ಚಂದ್ರಘಂಟ. ಆಕೆಯ ಮಂತ್ರ ತಂದರೆ ಪಿಂಡಜ ಪ್ರಣವಾರೂಢಂ ಚಂಡಕೋಪಸ್ಥೆ ಕೇಯುರ್ತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ಪಿಂಡಜ ಪ್ರಣವಾರೂಢಂ ಚಂಡಕೋಪಸ್ಥನ ಕೇಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ಈ ಮಂತ್ರದ ಮೂಲಕ ತಾಯಿಯನ್ನು ಆರಾಧನೆಯನ್ನು ಮಾಡಬೇಕು ಎನ್ನುವಂಥ ವಿಚಾರವನ್ನು ನೋಡ್ತೇವೆ. ಈ ಚಂದ್ರಘಂಟ ಅನ್ನುವಂಥದ್ದು ಯಾಕೆ ಬಂತು ಅಂತಂದ್ರೆ, ಮೊದಲಿನ ದಿವಸ ನಾವು ಶೈಲಪುತ್ರಿ, 2ನೇ ದಿವಸ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ರೂಪವನ್ನು ಧಾರಣೆ ಮಾಡಿಕೊಂಡು ಬ್ರಹ್ಮಚಾರಿ ವ್ರತವನ್ನು ಆಚರಿಸುವುದರ ಮೂಲಕ ಶಿವನ ಕುರಿತು ತಪಸ್ಸನ್ನು ಮಾಡ್ತಾಳೆ. ತಪಸ್ಸನ್ನು ಮಾಡ್ತಾ ಮಾಡ್ತಾ ಹಲವಾರು ವರ್ಷ ತಪಸ್ಸು, ಒಂದಲ್ಲ ಎರಡಲ್ಲ. ಹಿಂದಿನ ಕಾಲದಲ್ಲಿ ನೋಡ್ತೇವೆ ನಾವು, ಗುರುವಿನಲ್ಲಿ ಶಿಷ್ಯ 12 ವರ್ಷ ಸೇವೆ ಮಾಡ್ತಿದ್ದ ಅಂತ ಹೇಳ್ತೀವಿ. ಹಾಗೆ 12 ವರ್ಷಗಳ ಪರ್ಯಂತ ತಪಸ್ಸನ್ನು ಆಚರಿಸಿ ಬ್ರಹ್ಮಚಾರ್ಯ ವ್ರತವನ್ನು ಮಾಡಿ ಎಲೆಗಳನ್ನು ತಿನ್ನೋದು. ಮೊದಲು ನಾವು ಊಟ ಮಾಡ್ತೇವಲ್ಲ, ಊಟ ಬಿಡ್ತಾ ಆಹಾರ ಬಿಡ್ತಾ ಎಲೆ, ಗೆಡ್ಡೆ ಗೆಣಸು ಎಲೆಗಳಿಗೆ ಬರ್ತವೆ. ಗೆಡ್ಡೆ ಗೆಣಸು ಆದಮೇಲೆ ಎಲೆ ತಿನ್ನುವಂಥದ್ದು, ಎಲೆ ತಿನ್ನುವುದನ್ನು ಬಿಟ್ಟು ಉಪವಾಸ ಇರುವಂಥದ್ದು. ಉಪವಾಸ ಪರಮಾತ್ಮನ ಹತ್ತಿರ ಇರುವಂಥದ್ದು. ಸಮೀಪ ವಾಸ ಇರುವುದು. ಸಮೀಪ ಇದ್ಕೊಳ್ಳುವಾಗೋಸ್ಕರ, ಸಮೀಪ ಆಗುವಾಗೋಸ್ಕರ ಉಪವಾಸ ಅಂದರೆ ನಿರಾಹಾರ, ಆಹಾರವಿಲ್ಲದೆ ಇರುವಂಥದ್ದು. ಆಹಾರ ಬಿಟ್ಟು, ಗೆಡ್ಡೆ ಗೆಣಸು ಬಿಟ್ಟು, ಎಲೆ ಬಿಟ್ಟುದರಿಂದ ಅಪರ್ಣ ಅಂದರೆ ಎಲೆ, ಅಪರ್ಣ ಅಂದರೆ ಎಲೆ ರಹಿತವಾಗಿರುವಂಥದ್ದು. ಎಲೆಯನ್ನು ತಿನ್ನುವುದನ್ನು ಬಿಟ್ಟಳು, ಅದಕ್ಕೆ ಪರ್ಣ, ತಿನ್ನುವುದನ್ನು ಬಿಟ್ಟದಕ್ಕಾಗಿ ಆಕೆ ಹೆಸರು ಅಪರ್ಣ ಅಂತ ಕರೀತಾರೆ. ಅಂಥ ತಾಯಿ ಅಪರ್ಣ ಪರಮಾತ್ಮ ಕೊನೆಗೆ ಸಾಕ್ಷಾತ್ಕಾರ ಆಗಿ ಆಕೆಯ ಇಷ್ಟಾರ್ಥವನ್ನು ಈಡೇರಿಸಬೇಕಲ್ಲ. ಹಾಗೆ ಪ್ರತ್ಯಕ್ಷ ಆದಾಗ ಅವನು ಭಯಂಕರ ರೂಪವನ್ನು ತಾಳ್ತಾನಂತೆ. ಭಯಂಕರ ರೂಪವನ್ನು. ಮದಿಮಗ ಹೇಗಿರಬೇಕು? ಸೌಮ್ಯವಾಗಿರಬೇಕು. ಆಭರಣಗಳು, ಅವನ ಉಡುಗೆ ತೊಡುಗೆ ಸರಳವಾಗಿ ಸಾದಾ ಇರಬೇಕು. ಆದರೆ ಮದಿಮಗ ಆಗುವ ಸಂದರ್ಭದಲ್ಲಿ ಅವನು ಭಯಂಕರ ರೂಪವನ್ನು ಧಾರಣೆ ಮಾಡಿದ್ದಕ್ಕಾಗಿ ಈಕೆನೂ ಕೂಡ ಭಯಂಕರ ರೂಪದಿಂದ ಧಾರಣೆ ಮಾಡ್ತಾಳೆ. ಅದೇ ಚಂದ್ರಘಂಟ ರೂಪ. ಚಂದ್ರಘಂಟ ರೂಪವನ್ನು ಧಾರಣೆ ಮಾಡಿ ಶಿವನ ಭಯಂಕರ ರೂಪ ಇವಳಿದು. ಆ ಭಯಂಕರ ರೂಪವನ್ನು ಕಂಡು ಜನರಿಗೆ ನೀವು ಮದುವೆಯ ವರರಾಗಿ ಕಾಣ್ತಾ ಇಲ್ಲ, ಸೌಮ್ಯವಾಗಬೇಕು ಅಂತ ಕೇಳಿದಾಗ ಕೊನೆಗೆ ಅವರು ರಾಜ ರಾಣಿಯರ ಥರ ಮತ್ತೆ ಬದಲಾವಣೆಯಾಗಿ ಮದುವೆ ಆಗ್ತಾರೆ. ಅದಕ್ಕೆ ಚಂದ್ರಘಂಟ ಅಂತ ಹೆಸರನ್ನು ಕರೀತಾರೆ. ಇಂಥ ಚಂದ್ರಘಂಟಾ ದೇವಿಯನ್ನು ಇಡೀ ಹೊತ್ತು ಜಗತ್ತಿನಾದ್ಯಂತ ಪೂಜಿಸುವಂಥದ್ದು ನೋಡ್ತಾ ಬರ್ತೇವೆ. ಇಲ್ಲಿ ಯುಗಗಳನ್ನು ಕಳಿತಾ ತಾಯಿಯ ಚರಿತ್ರೆಯಲ್ಲಿ ಚಿದಾನಂದ ಅವಧೂತರು ಸುಂದರವಾಗಿ
ಬರಿತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ರಕ್ಕಸ ಯಾರು ಅಂತ ಕೇಳಿದರೆ ಮಹಿಷಾಸುರನ ಉದ್ಭವ ಆಗ್ತದೆ. ಜಗತ್ತು ಸೃಷ್ಟಿ ಆಗಿದೆ ಅಂದರೆ ಜಗತ್ತಿನಲ್ಲಿ ಜೊತೆಗೆ ಜನರು, ಋಷಿಮುನಿಗಳು, ಗುಡ್ಡ ಬೆಟ್ಟಗಳು, ನದಿ ಸಾಗರಗಳು, ದೇವತೆಗಳು, ಅಷ್ಟದಿಕ್ಕುಗಳು, ಆ ದಿಕ್ಕಿಗೆ ಅಧಿಪತಿಗಳು, ಹೀಗೆಲ್ಲವನ್ನ ಸೃಷ್ಟಿ ಆಗೋದ್ರ ಜೊತೆಗೆ ಈ ರಕ್ಕಸರು ಕೂಡ ಸೃಷ್ಟಿಯಾಗಿರ್ತಾರೆ. ಆ ದುಷ್ಟರಲ್ಲಿ ಒಬ್ಬ ರಕ್ಕಸ ಮಹಿಷಾಸುರ. ಮಹಿಷಾಸುರ ಯಾರು ಅಂತ ನಿಮ್ಗೆ ಗೊತ್ತಿದೆ, ಒಂದಿಷ್ಟು ನೆನಪಿಸ್ತೀನಿ. ಯಾಕಂದ್ರೆ ವರ್ಷ ಕೇಳ್ತಾ ಬರ್ತಾ ಇದ್ದೀರಿ, 40 ವರ್ಷದಿಂದ ಕೇಳ್ತಾ ಬರ್ತಾ ಇದ್ದೀರಿ. ನೆನಪಿಸುವಂಥ ಕೆಲಸ ಅಷ್ಟೇ ನಂದು. ಮಹಿಷಾಸುರ ಅಂತಂದರೆ ರಂಭನ ಮಗ, ರಂಭ. ಇಲ್ಲಿ ಬ್ರಹ್ಮನ ಮಗ ದಿತಿ, ಬ್ರಹ್ಮನ ಮಗ ದಿತಿ, ದಿತಿಯ ಮಗ ಧನು, ಧನುವಿನ ಮಕ್ಕಳು ರಂಭ ಮತ್ತು ಕರಂಭ. ಹಿಂಗಿದೆ ಪೌರಾಣಿಕ ಕಥೆ ಇದು. ಬ್ರಹ್ಮನ ಮಗ ದಿತಿ, ದಿತಿಯ ಮಗ ಧನು, ಧನುವಿನ ಮಕ್ಕಳು ರಂಭ ಮತ್ತು ಕರಂಭ. ಇವರು ಬ್ರಹ್ಮದೇವರನ್ನು ಕುರಿತು ಹಿಂದಿನ ಕಾಲದಲ್ಲಿ ಒಂದೊಂದು ಕಾಲದಲ್ಲಿ ಒಂದೊಂದು ಶಕ್ತಿಗಳಿಗೆ ಒಂದೊಂದು ಆರಾಧನೆಗೆ ಪ್ರಾಧಾನ್ಯತೆ ಇತ್ತು. ಮೊದಲಿನ ಕಾಲದಲ್ಲಿ ಯಾಗ, ಹೋಮ, ಹವನಗಳಿಗೆ ಪ್ರಾಧಾನ್ಯತೆ ಇತ್ತು. ಮತ್ತೊಂದು ಕಾಲ ಯುಗದಲ್ಲಿ ಏನಾಗ್ತು ಅಂತ ಕೇಳಿದರೆ ಜ್ಞಾನಕ್ಕೆ ಮಹತ್ವ ಬಂತು. ಮತ್ತೊಂದು ಕಾಲದಲ್ಲಿ ಏನಾಗ್ತು ಅಂತ ಕೇಳಿದರೆ ತಪಸ್ಸಿಗೆ ಬೆಲೆ ಬಂತು. ಜ್ಞಾನನೇ ಇಲ್ಲ, ತಪಸ್ಸು ಇಲ್ಲ, ಹೋಮ ಹವನಗಳಿಲ್ಲ. ಈಗ ಕೇವಲ ಅಂತಂದರೆ ಭಕ್ತಿಗೆ ಮಾತ್ರ ಪ್ರಧಾನವಾಗಿರುವಂಥದ್ದು ಕಲಿಯುಗ. ಅದಕ್ಕಂತಲೇ ಅನೇಕ ಕಲಿಯುಗದಲ್ಲಿ ವಚನ ಸಾಹಿತ್ಯದಲ್ಲಿ ಬಸವಾದಿ ಶರಣರು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಅಲ್ಲಮ ಪ್ರಭು 770 ಅಮರಗಣಗಳಾಗಿ ಹೋದರು. ಸಂತರಲ್ಲಿ ಜ್ಞಾನೇಶ್ವರ, ಸಂತ ಏಕನಾಥ, ಮುಕ್ತಾಯಕ್ಕ, ಮೀರಾಬಾಯಿ ಸಂತರಲ್ಲಿ ಆಗಿ ಹೋದರು ಕಲಿಯುಗದಲ್ಲಿ ಇವರೆಲ್ಲರೂ. ಅದಕ್ಕಿಂತ ಪೂರ್ವದಲ್ಲಿ 63 ಜನ ಪುರಾತನರು ತಮಿಳುನಾಡಿನಲ್ಲಿ ಆಗೋಗಿದ್ದಾರೆ. ಅವ್ರ ಜೊತೆಗೆ ದಾಸರು, ಪುರಂದ್ರದಾಸರು, ಕನಕದಾಸರು, ಮಹಿಪತಿ ದಾಸರು, ಏನು ದಾಸ ಸಂತತಿ ಆಯಿತು, ಸಂತ ಸಂತತಿ ಆಯಿತು, ಶರಣ ಸಂತತಿ ಆಯಿತು. ಇವರೆಲ್ಲ ಕಲಿಯುಗದಲ್ಲಿ ಹುಟ್ಟಿ ಭಕ್ತಿಯನ್ನು ಹೇಳುವುಗೋಸ್ಕರ, ಭಕ್ತಿಯನ್ನು ಕಲಿಸುವುಗೋಸ್ಕರ ಬಂದರು. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ರೆ ಮಕ್ಕಳಾಗುವುದಿಲ್ಲ. ಪ್ರಶ್ನೆ ಮಾಡ್ತಾರೆ, ಮಂತ್ರಕ್ಕೆ ಕಾಯಿ ಉದುರ್ತವೇನೋ ಅಂತ ಪ್ರಶ್ನೆ ಮಾಡ್ತಾರೆ ನಮ್ಮಲ್ಲಿ. ಪುತ್ರ ಕಾಮೇಷ್ಟಿ ಯಾಗ, ಪಾರ್ಜನ್ಯ ಯಾಗ, ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ಯಾಗ, ಆಗಿನ ಕಾಲದಲ್ಲಿ ಯಾಗ ಇತ್ತು. ಆ ಯುಗದಲ್ಲಿ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ. ನಂತರ ಋಷಿಮನೆಗಳು ಬಂದಾಗ ತಪಸ್ಸಿಗೆ ಮಹತ್ವ ಕೊಟ್ಟರಲ್ಲ. ಅದಾದ ನಂತರ ಜ್ಞಾನ ಒಂದೇ ಸಾಕು ಮುಕ್ತಿಗೆ. ಜ್ಞಾನಕ್ಕೆ ಪ್ರಾಧಾನ್ಯತೆ. ಜ್ಞಾನ ಹೋಯಿತು, ತಪಸ್ಸು ಹೋಯಿತು, ಯಾಗ ಹವನಗಳು ಹೋಯಿತು. ಈಗ ಕೇವಲ ಭಕ್ತಿ. ಕಲಿಯುಗಕ್ಕೆ ಭಕ್ತಿ ಪ್ರಾಧಾನ್ಯತೆ ಇರುವಂಥದ್ದು. ಇದು ನಾನು ಹೇಳ್ತಾ ಇಲ್ಲ, ಪರಾಶರ ಸ್ಮೃತಿಯಲ್ಲಿರುವಂಥ ಮಾತು ಇದು. ಇಂಥ ಮಾತುಗಳನ್ನು ಈ ಕಲಿಯುಗದಲ್ಲಿ ಅಷ್ಟೇ ಅಲ್ಲ, ಈ ಯುಗಗಳಲ್ಲಿ, ಮನ್ವಂತರ ಯುಗದಲ್ಲಿ ಇವನು ಹುಡ್ತಾನೆ ಮಹಿಷಾಸುರ. ಮಹಿಷಾಸುರ ಎಲ್ಲರ ಜೊತೆಗೆ ಅವನು ಹುಟ್ಟಿರ್ತಾನೆ, ಜನಿಸಿರ್ತಾನೆ. ಆದರೆ ಅವನಿಗೊಂದಿಷ್ಟು ಶಕ್ತಿ, ತಪಸ್ಸು ಶಕ್ತಿ. ರಾಕ್ಷಸರಂದರೆ ಸುಮ್ಮನೆ ಅಲ್ಲ, ಅವರು ಕೂಡ ದೈವೀ ಭಕ್ತರು. ಆದರೆ ವಿರೋಧ ಪಕ್ಷ. ಅಂದರೆ ಕೆಲವರು ವಿಷ್ಣುವನ ಆರಾಧನೆ ಮಾಡಿದರೆ, ಕೆಲವರು ಶಿವನ ಆರಾಧನೆ ಮಾಡ್ತಾರೆ. ಈ ವಿಷ್ಣು ಮತ್ತು ಶಿವ ಬಿಟ್ಟರೆ ಬ್ರಹ್ಮನ ಆರಾಧನೆ ಮಾಡುವಂಥವ್ರು. ಇವನು ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡ್ತಾನೆ. ಎದಕ್ಕಂತಂದರೆ ಬ್ರಹ್ಮನ ಮಗ ದಿತಿ, ದಿತಿಯ ಮಗ ಧನು, ಧನುವಿನ ಮಕ್ಕಳು ರಂಭ, ಕರಂಭ. ಈ ರಂಭ ಕರಂಭರು ಏನು ತಪಸ್ಸು ಮಾಡ್ತಾರೆ ಅಂತ ಕೇಳಿದರೆ ನಿಮಗೆಲ್ಲ ಗೊತ್ತಿದೆ. ಬಡತನಕ್ಕೆ ಉಂಬುವ ಚಿಂತೆ, ಉಣದಾದರೆ ಇಡುವ ಚಿಂತೆ, ಇಡದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ ಅಂತ ಅಂಬಿಗರ ಚೌಡೇನವರು ಹೇಳ್ತಾರೆ. ಆದರೆ ಅಂಬಿಗರ ಚೌಡೇನವರು ಈ ರೀತಿ ಹೇಳಿದರೆ, ಅಕ್ಕ ಮಹಾದೇವಿ ಏನು ಹೇಳ್ತಾಳೆ? ಚನ್ನಮಲ್ಲಿಕಾರ್ಜುನ ದೇವನು ಒಲಿಯವನು ಎಂಬ ಚಿಂತೆ. ಎಮ್ಮೆಗೊಂದು ಚಿಂತೆ, ಸಮಗಾರಿಗೊಂದು ಚಿಂತೆ ಹೇಳಿಲ್ಲ. ಭಗವಂತ ನಮಗೆ ಯಾವಾಗ ಒಲಿತಾನ ಅನ್ನುವಂಥ ಚಿಂತೆಯನ್ನು ನಾವು ಮಾಡಬೇಕು.
ಬಸವಣ್ಣ ಹೇಳ್ದ, ಎನ್ನ ಚಿಂತೆ ಹಾಸಲುಂಟು ಹೊದೆಯಲುಂಟು ಅಂತ ಹೇಳ್ತಾನೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ಚಿಂತೆ ಇರ್ತದೆ. ಅದನ್ನು ಚಿಂತೆಯನ್ನು ಕಳೆದು ಚಿಂತನೆಗೆ ಹೊರಳಿಸುವಂಥ ಕೆಲಸವನ್ನು ಈ ಸತ್ಸಂಗವನ್ನು ಅಧ್ಯಾತ್ಮದ ಕೆಲಸ ಮಾಡುವಂಥದ್ದು. ಇಂಥ ಚಿಂತನೆಯನ್ನು ಮಾಡುವಾಗೋಸ್ಕರವೇ ವರ್ಷ ನಾವೆಲ್ಲ ಆಗಾಗ, ವರ್ಷ ಅಷ್ಟೇ ಅಲ್ಲ, ಆಗಾಗ ಅಧ್ಯಾತ್ಮದ ಚಿಂತನೆ, ಉಪನ್ಯಾಸಗಳು, ಸತ್ಸಂಗಗಳು ಇಂಥದ್ರಲ್ಲಿ ಕಾಲ ಕಳೆಯುವಂಥ ಪರಂಪರೆ ನಮ್ಮದಾಗಿದೆ. ಇಲ್ಲಿ ರಂಭಕರಂಬರು ತಮಗೆ ಇಚ್ಛೆ ಏನಿತ್ತಂದರೆ, ಮದುವೆಯಾಗಿ ಹಲವಾರು ವರ್ಷಗಳಾಗಿತ್ತು, ಮಕ್ಕಳು ಇದ್ದಿದ್ದಿಲ್ಲ ಅವರಿಗೆ. ಬಾಲಕರಿಲ್ಲದ ಬಾಲಿದೆ ಆತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ, ಎಲೆ ಬಾಲೆ ಹಾಸುಂಡು ಬೀಸಿ ಒಗದಂಗಂತ ಜಾನಪದ ಸಾಹಿತ್ಯದಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಮಕ್ಕಳ ಬೇಕು ಅನ್ನೋಗೋಸ್ಕರ, ಸಂತಾನಗೋಸ್ಕರ ತಪಸ್ಸು ಮಾಡ್ತಾರೆ. ಹರಕೆ ಹೊತ್ತು ಮಕ್ಕಳನ್ನು ಪಡೆದಿರ್ತಾರೆ. ನಾವೆಲ್ಲ ಗೊತ್ತಿದೆ, ಸಂಸಾರದಲ್ಲಿ ಮಕ್ಕಳಾಗಂಗಿಲ್ಲ, ಶ್ರೀಮಂತಿಕೆ ಇರ್ತದೆ. ಏನೆಲ್ಲವನ್ನ ಮಾಡಿದರೂ, ಯಾವ ವೈದ್ಯರು, ದೇವಸ್ಥಾನಗಳು ಏನು ಮಾಡಿದರೂ ಎಲ್ಲಿ ಆಗಲ್ಲ. ಕೊನೆಗೆ ಏನಂತಂದು ತಪಸ್ಸಿಗೆ ಮೊರೆ ಹೋಗ್ತಾರೆ. ತಪಸ್ಸು, ಮಕ್ಕಳಿಗಾಗಿ ತಪಸ್ಸು ಮಾಡುವ ಸಂದರ್ಭದಲ್ಲಿ ರಂಭ ಪಂಚಾಗ್ನಿಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾನೆ. ಸುತ್ತೆಲ್ಲ ಬೆಂಕಿಯನ್ನು ಹಚ್ಕೊಂಡು ಮಧ್ಯದಲ್ಲಿ ಕೂತ್ಕೊಳ್ತಾನೆ. ಪಂಚಾಗ್ನಿ ತಪಸ್ಸು ಅಂತಾನೆ. ಹಿಂದಿನ ಕಾಲದಲ್ಲಿ ಒಬ್ಬೊಬ್ಬರು ಋಷಿಗಳು, ಒಬ್ಬೊಬ್ಬರು ಮಹಾತ್ಮರು ಒಂದೊಂದು ರೀತಿಯಾಗಿ ತಪಸ್ಸು ಮಾಡಿದರು. ನಮ್ಮ ಗುರುಗಳು, ಮಠದ ಗುರುಗಳು ಮೌನದಿಂದ ತಪಸ್ಸು, ಮೌನ ಯೋಗಿ, ಮೌನ ತಪಸ್ಸು ಅಂತ ಕರೆದರು. ಕೆಲವರು ಬರೇ ಕಲ್ಲು ಮೇಲೆ ಕೂಡುವಂಥದ್ದು, ಕೆಲವರು ಬರೀ ನಿಂತ್ಕೊಂಡೇ ಉಣ್ಣೋದು, ನಿಂತ್ಕೊಂಡೇ ತಿನ್ನೋದು, ನಿಂತ್ಕೊಂಡೇ ಎಲ್ಲವನ್ನ ಮಾಡುವಂಥದ್ದು. ಈ ಕಡೆ ಬಂದಿದ್ದಾರೆ ಗೊತ್ತಿಲ್ಲ, ನಮ್ಮ ಭಾಗಕ್ಕೆ ಬಂದಿದ್ದರೂ ಹಿರಿಯರು ಹೇಳ್ತಾ ಇರ್ತಾರೆ, ನಿಂತ್ಕೊಂಡೇ ಇರ್ತಿದ್ರು ಅಂಥವ್ರು, ಕೂತ್ಕೊಳ್ಳೋದು ಇಲ್ಲ, ಏನು ಮಾಡಿದರೆ ನಿಂತೇ ಮಾಡಬೇಕಂತೆ ತಪಸ್ಸು. ಈಗ ನೀವೆಲ್ಲ ಮಾಡ್ತೀರಿ, ಯಾವುದಾದ್ರೂ ಒಂದು ಕೆಲಸ ಆಗಬೇಕಾದ್ರೆ ವ್ರತಾಚರಣೆಯನ್ನು ಮಾಡ್ತಿರಲ್ಲ. ಬಾಳೆಹಣ್ಣು ತಿನ್ನುವುದಿಲ್ಲ, ಚಪಾತಿ ತಿನ್ನುವುದಿಲ್ಲ, ಹಾಲು ಕುಡಿಯುವುದಿಲ್ಲ, ಇವೆಲ್ಲ ವ್ರತ. ಯಾಕಂದರೆ ಅವರ ಸಂಕಲ್ಪವನ್ನು ಈಡೇರಿಸುವಗೋಸ್ಕರ ಆ ದೇವರ ಹೆಸರಲ್ಲಿ ಇವರು ಅದನ್ನು ಬಿಡುವ ವಸ್ತುವನ್ನು. ಅಲ್ಲಿಗೆ ಹೋಗಿ ಹರಕೆ ತೀರ್ತತಂದರೆ, ಅದನ್ನು ಕೆಲಸ ಆಯಿತು ಅಂತಂದರೆ ಆ ದೇವರಿಗೆ ಹೋಗಿ, ಅಪ್ಪ ನನ್ನ ಇಷ್ಟಾರ್ಥವನ್ನು ಈಡೇರಿಸಿದಪ್ಪ, ಇವತ್ತಿನ ದಿನ ನಾನು ಬಾಳೆಹಣ್ಣು ತಿಂತೀನಿ, ಆ ಹಣ್ಣು ತಿಂತೀನಿ, ಇದು ಊಟ ಮಾಡ್ತೀನಿ ಅಂತ ಅಲ್ಲಿ ಅರ್ಪಿಸಿ ಅದನ್ನು ಅವಾಗಿಂದ ಸ್ವೀಕರಿಸುವಂಥದ್ದು. ಅದು ಒಂದು ರೀತಿಯ ತಪಸ್ಸು. ನಿಯಮ ಬೇಕು. ಅಂಥ ನಿಯಮವನ್ನು ಪರಿಪಾಲನೆಗೋಸ್ಕರ ರಂಭ ಕರಂಬ ಇಬ್ಬರು ತಪಸ್ಸು ಮಾಡ್ತಾರೆ ಮಕ್ಕಳಿಗೋಸ್ಕರ. ರಂಭ ಪಂಚಾಗ್ನಿಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾನೆ, ಸುತ್ತೆಲ್ಲ ಬೆಂಕಿ ಹಚ್ಕೊಂಡು. ಕರಂಬ ನೀರಿನೊಳಗೆ ಹೋಗಿ ತಪಸ್ಸು ಮಾಡ್ತಾನೆ. ಕರಂಬ ನೀರಿನೊಳಗೆ ಕೂತ್ಕೊಂಡು ತಪಸ್ಸು ಮಾಡ್ತಾನೆ, ರಂಭ ಪಂಚಾಗ್ನಿಯಲ್ಲಿ ಸುತ್ತೆಲ್ಲ ಬೆಂಕಿ ಹಚ್ಕೊಂಡು ಮಧ್ಯೆ ಕೂತ್ಕೊಂಡು ತಪಸ್ಸು ಮಾಡ್ತಾನೆ. ಆ ಸಂದರ್ಭ ನಿಮ್ಗೆ ಗೊತ್ತಿದೆ, ಮಹಾಭಾರತದಲ್ಲಿ ದುರ್ಯೋಧನ ಕೂಡ ನೀರಿನೊಳಗೆ ತಪಸ್ಸು ಮಾಡಿದಂಥದ್ದು ನೋಡ್ತೀವಿ ಇರ್ತೇವೆ. ಏಕೆಂದರೆ ಎಲ್ಲರೂ ಸತ್ತಿದ್ದಾರೆ, ನೂರಾರು ಜನ ಸತ್ತಿದ್ದಾರೆ, ಸೈನಿಕರು ಸತ್ತಿದ್ದಾರೆ, ಹಿರಿಯರೆಲ್ಲ ಸತ್ತಿದ್ದಾರೆ. ಒಬ್ಬ ಉಳಿದಿದ್ದು ಈ ಪಾಂಡವರನ್ನು ಗೆಲ್ಲಬೇಕು ಅನ್ನೋಗೋಸ್ಕರ ನೀರಿನಲ್ಲಿ ಹೋಗಿ ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾನೆ. ನೀರಿನಲ್ಲಿ ತಪಸ್ಸು ಮಾಡುವ ಸಂದರ್ಭದಲ್ಲಿ ಭೀಮ ಹುಡ್ಕೊಂಡು ಬರ್ತಿದ್ದಾನೆ. ಹುಡುಕ್ತಾ ಇರ್ತಾನೆ, ಎಲ್ಲ ಕಡೆ ಹುಡುಕ್ತಾನೆ, ಎಲ್ಲಿ ಸಿಗಲ್ಲ. ಆ ಸಮುದ್ರಕ್ಕೆ, ಸರಿಯೂ ಸಮುದ್ರ, ಅಲ್ಲಿ ಬಂದಾಗ ಅವನ ಹೆಜ್ಜೆ ಗೊತ್ತಾಗ್ತಾವೆ. ಹೆಜ್ಜೆ ನೀರಿನಲ್ಲಿ ಬಂದ ಹಾಗೆ, ನೀರಿಂದ ಎದ್ದು ಹೊರಗೆ ಬಂದಂಗೆ ಇರ್ತವೆ. ಉಲ್ಟಾ ಪಲ್ಟಾ ಮಾಡಿ ಹೆಜ್ಜೆಗಳನ್ನೆಲ್ಲ ಮರಳಲ್ಲಿ ಹೆಂಗೆ ಬೇಕು ಹಂಗೆ ತಿರುಗಾಡಿರ್ತಾನೆ, ಗೊತ್ತಾಗಬಾರ್ದು ಅಂತ. ಆಗ ನೀರಿನಲ್ಲಿ ಕೂತಿದ್ದು ಗೊತ್ತಾಗಿ ಅವನ ಗರ್ಜನೆ, ಭೀಮನ ಗರ್ಜನೆಯನ್ನು ಕೇಳಿ ಆ ನದಿಯ ನೀರನ್ನು, ಸರೋವರದ ನೀರನ್ನು ಕುದಿಯಕ್ಕೆ ಪ್ರಾರಂಭ ಆಗ್ತವಂತೆ. ನೀರನ್ನು ಕುದೀತಾ ಇದ್ದವಂತೆ. ಅದರಲ್ಲಿರ್ತಕ್ಕಂಥ ಮೀನುಗಳದವಲ್ಲ, ಅನ್ನ ಕುದೀತದಲ್ಲ ನೀರಲ್ಲಿ, ಕುದಿಯೋ ಹಾಗೆ ಆ ಮೀನುಗಳು ಕುದೀತಾ ಇದ್ವಂತೆ. ರನ್ನ ಬರೆಯುವಂಥದ್ದು. ಅಲ್ಲಿ ಅವನ ನೀರಿನಲ್ಲೇ ಇದ್ದಾನೆ ದುರ್ಯೋಧನ. ಅವನ ಗರ್ಜನೆಯನ್ನು ಕಂಡು ದುರ್ಯೋಧನ ಬೆವತಾನೆ.
ನನಗೆ ನೀರು ಬಿಡ್ತಾವಂತೆ, ನೀರು ಏನಂತಾರೆ ಬೆವರು ಬರ್ತಾವಂತೆ. ಹಾಗೆ ಈ ಅನೇಕರು ಹಿಂದಿನ ಕಾಲದಲ್ಲಿ ತಪಸ್ಸು ಹಾಗೆ ಮಾಡಿದ್ರು. ನಮ್ಮ ತಪಸ್ಸು 1 ಗಂಟೆ ನಮ್ಮ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕಾಲು ಒರೆಸುರು ಆಗ್ತವೆ, ಕಣ್ಣು ಒರೆಸುವ ಆಗ್ತವೆ. 1 ತಾಸು ನಾವು ಶಿವಯೋಗ ಸಾಧನೆ ಮಾಡಬೇಕಾದ್ರೆ ಕಷ್ಟ ಆಗಿಬಿಟ್ಟೈತೆ. ನಾವೆಲ್ಲ ಲಿಂಗಾಯತರು. 1 ಗಂಟೆ ಹಿಂಗೆ ಲಿಂಗ ಕೈಯಾಗಿ ಇಟ್ಕೊಂಡು ಅದರ ಧ್ಯಾನ ತ್ರಾಟಕ ಯೋಗ ಮಾಡ್ಲಿಕ್ಕೆ ಕಷ್ಟ ಆಗ್ತಾಯಿದೆ ನಮಗೆ. ಅದೇ ತ್ರಾಟಕ ಯೋಗ, ಅದೇ ಶಿವಯೋಗ. ಅದನ್ನು ನೋಡ್ತಾ 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 ಇದ್ದರೆ ಸಾಕು, ಇಲ್ಲಿ ಸುತ್ತ ಇಲ್ಲಿರ್ತಕ್ಕಂಥ ವಸ್ತುಗಳೆಲ್ಲ ಮರೆ ಆಗಬೇಕು. ಮರೆ ಆಗ್ತು ಅಂತ ತಿಳ್ಕೊಳ್ರಿ. ತ್ರಾಟಕ ಯೋಗದಿಂದ ಲಿಂಗವನ್ನು ನೋಡ್ತಾ ನೋಡ್ತಾ ಇದ್ದರೆ ನಮಗೆ ಆಗಂಗಿಲ್ಲ ಬಿಡಿ. ಅದೆಲ್ಲ ಕೇಳಿದ್ದೇವೆ ಅಷ್ಟೇ ಪುರಾಣದಲ್ಲಿ, ಸಾಹಿತ್ಯದಲ್ಲಿ. ನೋಡ್ತಾ ನೋಡ್ತಾ ಕೈ ತೆಗೆದ್ರೆ ಸಾಕು, ಕಣ್ಣಲ್ಲಿರ್ತಕ್ಕಂಥ ಶಕ್ತಿಯಿಂದ ಲಿಂಗ ಅಂತರ್ ನಿಂದಿರುವಂಥದ್ದು. ನೋಡ್ತಾ ನೋಡ್ತಾ ನಮ್ಮಲ್ಲಿ ಕಣ್ಣಲ್ಲಿ ಶಕ್ತಿ ತ್ರಾಟಕ ಯೋಗ ಅಂತಾರೆ ಅದಕ್ಕೆ. ಶಿವಯೋಗ ಇನ್ನೊಂದು ಹೆಸರು ತ್ರಾಟಕ ಯೋಗ. ಕೈ ತೆಗೆದ್ರೆ ಸಾಕು, ಲಿಂಗ ಹಾಗೆ ನಿಲ್ಲುವಂಥ ಸಾಧನೆಯನ್ನು ಮಾಡಬೇಕು ನಾವೆಲ್ಲ. ನಾವು ಭೂಮಿ ಬಿಟ್ಟು ಮೇಲೆ ಹೇಳುವುದಲ್ಲ, ನಮ್ಮ ದೃಷ್ಟಿಯನ್ನು ಸುಂದರವಾಗಿಗೊಳಿಸುವಂಥದ್ದು ಶಿವಯೋಗ. ಶಿವಯೋಗಿಗಳಂತಂದರೆ ಆ ದೃಷ್ಟಿಯಲ್ಲಿ ಆನಂದ ಇರ್ತದೆ. ಯಾರಿಗೆ ಒಳ್ಳೆಯದು ಬಯಸ್ತಾರಲ್ಲ ಅವರಿಗೆಲ್ಲ ಒಳ್ಳೆಯದಾಗ್ತಾ ಇರ್ತದೆ, ಪ್ರತಿಯೊಬ್ಬರಿಗೂ ಒಳ್ಳೆಯದು. ಯಾಕಂದರೆ ಶಿವಯೋಗ ಅಂತಂದರೆ ಇವ ನಮ್ಮವ ಅಂತ ಅಪ್ಪಿಕೊಳ್ಳುವಂಥ ಜ್ಞಾನ ತಿಳುವಳಿಕೆ ಅವರಲ್ಲಿರ್ತದೆ. ಹಾಗೆ ಇದನ್ನು ಬಿಟ್ಟು ಹೊರತಾಗಿರುವಂಥದ್ದೇ ಈ ಅಸುರರು. ಇದಕ್ಕೆಲ್ಲ ವಿರೋಧವಾಗಿ ನಡೆಯುವಂಥವ್ರು. ಇಂಥ ಸಾಧನೆಯನ್ನು ರಂಭ ಮತ್ತು ಕರಂಬರು ತಪಸ್ಸಿಗೆ ಕೂತಿದ್ದಾರೆ ಮಕ್ಕಳಿಗೋಸ್ಕರ. ನೀವೆಲ್ಲ ತಪಸ್ಸು ಮಾಡ್ತೀರಿ ಮಕ್ಕಳಿಗೋಸ್ಕರ. ಯಾವಳೋ ಒಬ್ಬ ಹೆಣ್ಮಗಳು ಹನುಮಂದವ್ರಿಗೆ ಹೋಗಿ ಅಂದ್ರಂತ, ನಿನಗೇನಂತಂದ್ರೆ ಆ ಹನುಮಂದೇವ್ರ ಹಿಂಗೆಲ್ಲ ಬಾಲಬ್ರಹ್ಮಚಾರಿ ಅಂತ ಕರಿತೇವೆ. ಆದರೆ ಈ ಸಾಹಿತಿಗಳು, ಈ ಪುರಾಣ ಹೇಳುವಂಥವ್ರಾಗಲಿ ಅಥವಾ ಈ ಮಾಧ್ಯಮದವ್ರು ಏನು ಮಾಡ್ತಾರೆ, ಅವನು ಕೂಡ ಬ್ರಹ್ಮಚಾರಿ ಅಲ್ಲ ಅನ್ನುವಂಥದ್ದು ಪ್ರೂಫ್ ಮಾಡಿಬಿಡ್ತಾರೆ. ಬಾಲಬ್ರಹ್ಮಚಾರಿ ಆಂಜನೇಯ ಅಂತ ಹೇಳುವಾಗ ಅವನಿಗೊಬ್ಬ ಮಗ ಇದ್ದಾನೆ. ಮಗ ಅದು ಹೆಂಗೆ ಗೊತ್ತಾಗ್ತದೆ? ಅವನು ತೋರಿಸ್ತಾರೆ, ಅದಕ್ಕೆ ಸಾಕ್ಷಿ ಕೊಡ್ತಾರೆ. ಈ ರಾಮ ರಾವಣರು ಯುದ್ಧ ಆಗಬೇಕಲ್ಲ, ಯುದ್ಧ ಆಗುವ ಸಂದರ್ಭದಲ್ಲಿ ಸೀತೆಯನ್ನು ನೋಡಕ್ಕೆ ಹೋಗಬೇಕು, ಅಥವಾ ಸಂಜೀವಿನಿ ವಿದ್ಯೆ ಬೆಟ್ಟವನ್ನು ತರಬೇಕು. ಲಕ್ಷ್ಮಣ ಅಲ್ಲಿ ಮೂರ್ಛೆ ಬಿದ್ದಿದ್ದಾನೆ. ಆ ಸಂದರ್ಭದಲ್ಲಿ ಬೆಟ್ಟವನ್ನು ತರುವ ಸಂದರ್ಭದಲ್ಲಿ ಅವನು ಬೆವರ್ತಾನೆ. ಬಿಸಿಲಿನ ಬೆಗೆಯಿಂದ ಬೆವರು ಏನಾಗ್ತಂದರೆ ಬೆವರುತ್ತು, ಆ ಬೆವರಿನ ಹನಿ ನೀರಲ್ಲಿ ಸಮುದ್ರದಲ್ಲಿ ಬೀಳ್ತದಂತೆ. ಆ ಬೆವರಿನ ಹನಿಯನ್ನು ಒಂದು ಮೀನನ್ನು ಕುಡಿತದೆ. ಬೆವರಿನ ಹನಿಯನ್ನು ಕುಡಿದಾಗ ಆ ಮೀನು ಏನಾಗ್ತದೆ, ಗರ್ಭವತಿ ಆಗ್ತದಂತ. ಅಂಥ ಅದ್ಭುತವಾದ ಕಲ್ಪನೆ ನಮ್ಮ ಪೌರಾಣಿಕದ ಕಲ್ಪನೆ ಇದೆ. ಆ ಆಂಜನೇಯನ ಬೆವರಿನಲ್ಲಿ ಕೂಡ ಮಕ್ಕಳಾಗುವಂಥ ಶಕ್ತಿಯನ್ನು ಇತ್ತು ಅನ್ನುವಂಥದ್ದನ್ನು ಒಂದು ಕಡೆ. ಆದರೆ ಇವ ಬಾಲಬ್ರಹ್ಮಚಾರಿ ಅಂತ ನಾವು ನಮಸ್ಕಾರ ಅವನಿಗೆ ಮನೋಜೀವಂ ಮಾರುತ ತುಲ್ಯ ವೇಗಂ ಬುದ್ಧಿವತಂ ಆತಾತ್ಮಜಂ ಆನರಹಿತಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಹೇಳ್ತೇವೆ. ರಾಮ ರಾಮೇತಿ ಮಧುರ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಏನೆಲ್ಲ ನಾವು ಸೂರದಾಸ್ ಅವರ ಇದನ್ನು ಇದು ಪದ್ಯ, ಇದೆಲ್ಲವನ್ನು ನೋಡಿದಾಗ ಅಲ್ಲಿ ಅವನು ಮಗ ಹುಟ್ಟಿದ್ದಾನೆ. ಅವನವನು ಜಗಳ ಆಗ್ತದೆ. ನಿಮ್ಗೆ ಗೊತ್ತಿದೆ, ಈ ಧಾರಾವಾಹಿಗಳಲ್ಲಿ ನೋಡ್ತಾ ಬರ್ತೀರಿ, ಈ ಕಥೆಗಳಲ್ಲಿ ಉಲ್ಲೇಖ ಇದೆ. ಗಣಪತಿಗೆ ಮದುವೆ ಮಾಡಿರಿ ನೀವೆಲ್ಲ, ಸಿದ್ಧಿ ಬುದ್ಧಿ. ಗಣಪತಿನ ಮದುವೆ ಆಗಲ್ಲ. ಏನು ಮಾಡೋಣ? ನಮ್ಮ ಕೈಯಾಗ ಸಿಕ್ಕಾಕೊಂಡು ಯಾರಿಗೆ ಮದುವೆ ಮಾಡ್ತೇವೋ ಯಾರಿಗೆ ಮದುವೆ ಆಗಲ್ವೋ, ಭಾಳ ಕಷ್ಟ. ಹೀಗಾಗಿ ನಮ್ಮ ಇಲ್ಲಿ ಆಗಿದ್ರು ಬಿಡ್ರದು ಒಂದು ಕಡೆ ಇರಲಿ. ರಂಭ ಕರಂಬ ತಪಸ್ಸಿಗೆ ಕೂತಿದ್ದಾರೆ. ಇವನು ನೀರೊಳಗೆ ತಪಸ್ಸು ಕೂತಿದ್ದಾನೆ ಕರಂಬ. ರಂಭ ಹೊರಗಡೆ ಬೆಂಕಿ ಮಧ್ಯ ಕೂತಿದ್ದಾನೆ. ಅಲ್ಲಿ ಏನಾಗ್ತಂದರೆ ರಂಭನಿಗೆ ಭಗವಂತ ದೇವೇಂದ್ರ ಮೊಸಳೆಯ ರೂಪದಿಂದ ಬಂದು ಅವನನ್ನು ಕೊಂದಾಕ್ತಾನೆ. ಮೊಸಳೆಯ ರೂಪದಿಂದ ದೇವೇಂದ್ರ ಬಂದು ಅವನಿಗೆ ನಾಶ ಮಾಡ್ತಾನೆ.
ಯಾಕಂದರೆ ಇವರು ತಪಸ್ಸು ಮಾಡಿದ್ರೆ ನಿಮಗೆಲ್ಲ ಗೊತ್ತಿದೆ. ದುರ್ಯೋಧನ ಕೃಷ್ಣ ಇಲ್ಲದೆ ಹೋಗಿದ್ರ ಆ ದುರ್ಯೋಧನ ತಾಯಿ ಹತ್ತಿರ ಬರಬೇಕಾಗಿತ್ತು. ತಾಯಿ ಹತ್ತಿರ ಹೇಗೆ ಬರ್ತಿದ್ದಾತಂದರೆ ಗಂಡ ಕುರುಡಿದ್ದಾನೆ, ಗಂಡನೇ ಕುರುಡ ಇದ್ದಾನೆ ಅಂದರೆ ನಾನ್ಯಾಕೆ ಕಣ್ಣು ಕಾಣಬೇಕು ಅಂತ ಕಣ್ಣಿಗೆ ಪಟ್ಟಿ ಕಟ್ಕೊಂಡವಳು ಗಾಂಧಾರಿ ಕಣ್ಣಿಗೆ ಪಟ್ಟಿ ಕಟ್ಕೊಂಡವಳು. ಗಂಡನೇ ಕುರುಡ ಅಂದರೆ ನಾನು ಕುರುಡಾಗಿರಬೇಕು ಅಂತ. ಆಗ ಎಲ್ಲವನ್ನ ಸೋತ ಮೇಲೆ ತಾಯಿ ಮಗನಿಗೆ ದುರ್ಯೋಧನಿಗೆ ಹೇಳ್ತಾಳೆ, ನೋಡು ನೀನು ಬದುಕಬೇಕಾಗಿತ್ತಂದರೆ ನೀ ಹೆಂಗೆ ಹುಟ್ಟಿದೀಯ, ತಾಯಿ ಗರ್ಭದಿಂದ ಹೆಂಗೆ ಹುಟ್ಟಿದೀಯ ಹಾಗೆ ನೀನು ಬರಬೇಕು. ಹಾಗೆ ಕೃಷ್ಣ ಏನು ಮಾಡ್ತಾನೆ, ಆಟ ಕೊಡ್ತಾನೆ. ಲೇ ಇಟ್ಟು ದೊಡ್ಡವಾಗಿದ್ದು ತಾಯಿ ಎದುರು ನೀ ಹ್ಯಾಂಗೆ ಬೆತ್ತಲ್ಲಿ ಹೋಗ್ತೀಯಲ್ಲ, ನಿನಗೆ ಮಾನ ಮರ್ಯಾದೆ ಐತೇನೆ ಅಂತ ಕೇಳ್ತಾನೆ. ಸಣ್ಣ ಮಗು ಆದರೆ ಓಡಾಡೋರು ಏನೂ ಆಗ್ತಿಲ್ಲ, ದೊಡ್ಡವನಾಗಿ ಬೆಳೆದಿದ್ದಿ ಅಂಥವ್ರು ನೀನು ಈ ಶರೀರವನ್ನು ತಗೊಂಡು ನಿನ್ನ ಮಾನಾರೇ ಮುಚ್ಕೊಳ್ಳು ಅಂತ ಹೇಳ್ತಾನೆ. ಆಗ ಹೌದಲ್ಲ ಅನ್ನಿಸ್ತದೆ, ಈ ಎಲೆಯ ಸುತ್ತಕೊಂಡು ಬರ್ತಾನೆ. ತಾಯಿ ಅವರು ಕಣ್ಣು ಬಟ್ಟೆ ತೆಗೆದು, ಎಷ್ಟು ವರ್ಷ ತಾಯಿ ಕಣ್ಣೇ ತೆಗೆದಿದ್ದಿಲ್ಲ, ಆ ಕಣ್ಣಿನ ತೇಜಸ್ಸು ಶಕ್ತಿಯನ್ನು ಪ್ರಕಟವಾಗಿ ಅವನ ಶರೀರಕ್ಕೆ ವಜ್ರದ ಕಾಯ ಆಗ್ತದಂತೆ. ವಜ್ರದ ಕಾಯಿ ನಾವು ಕೂಡ ನಮ್ಮ ಅದಕ್ಕೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ. ಬಸವಣ್ಣ ಸುಮ್ಮನೆ ಹೇಳಿಲ್ಲ, ಅತ್ತಲಿತ್ತು ಹೋಗದಂತೆ ನಮಗೆ ಕುಂಟ ಮಾಡು, ಇನ್ನೊಂದು ಕೇಳದಂತೆ ಕಿವುಡನ ಮಾಡಯ್ಯ. ಹೇಗೆ ಅವರು ಅನುಭವಿಸಿ ಹೇಳಿರ್ಬೋದು. ಇದೆಲ್ಲವ ನೋಡಿದಾಗ ಕೃಷ್ಣ ಮಾನ ಮರೆಯೋದಿಲ್ಲ ನಿನಗೆ ಅಂತಂದಾಗ ಎಲೆ ಸುತ್ತಕೊಂಡು ಹೋಗ್ಬಿಡ್ತಾನೆ. ತಾಯಿ ಅವಾಗ ಹೇಳ್ತಾಳೆ, ನಿಂದ ಬದುಕಂಗಿಲ್ಲ ಅಂತೇಳಿ. ಏನು ಮಾಡೋದು? ಆಗ ಯುದ್ಧ ನಡೆಯುವ ಸಂದರ್ಭ ನಿಮ್ಗೆ ಗೊತ್ತದ, ಎಲ್ಲಿ ಹೊಡೆದ್ರು ಏನೋ ಒಂದು ವಜ್ರಕ್ಕೆ ಹೊಡೆದಂಗೆ ಅವನಿಗೆ ಏನೂ ಆಗೋದಿಲ್ಲ. ಆಗ ಅವನು ಕೃಷ್ಣ ತೊಡೆ ಮುಟ್ಟಿ ಹೇಳ್ತಾ ಇರ್ತಾನೆ. ಅವನಿಗೆ ಗೊತ್ತಾಗಿ ತೊಡೆಗೆ ಹೊಡೆದಾಗ ಸತ್ತು ಹೋಗ್ತಾನೆ. ಅಂದರೆ ಇದೆಲ್ಲವನ್ನ ದೇವತೆಗಳು ಇವರು ಇದ್ರೆ ಮತ್ತೆ ಪ್ರಪಂಚ ಕೆಡಿಸ್ತಾರೆ ಅನ್ನೋಗೋಸ್ಕರ ಅಲ್ಲಿ ಸ್ವಲ್ಪ ಇಲ್ಲಿ ದೇವೇಂದ್ರ ಬಂದು ಹೆಂಗೆ ಕರಂಬನಿಗೆ ನಾಶ ಮಾಡ್ತಾನಲ್ಲ, ಹಾಗೆ ಹಲವಾರು ಚರಿತ್ರೆಯಲ್ಲಿ, ಹಲವಾರು ಈ ರಾಕ್ಷಸರ ಚರಿತ್ರೆಯಲ್ಲಿ ದೇವತೆಗಳ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು. ಆ ದೇವತೆಗಳ ಉಳಿಸ್ಕೊಳ್ಬೇಕು, ಆ ಶಕ್ತಿಯನ್ನು ಹೆಚ್ಚಾಗಬೇಕು ಅನ್ನೋಗೋಸ್ಕರ ಅವರ ಅಧಿಕಾರವನ್ನು ಕಸಿದುಕೊಂಡು ತಾನೇ ರಾಜ, ತಾನೇ ಸರ್ವಾಧಿಕಾರಿ, ತಾನು ಹೇಳ್ದಂಗೆ ಆಗಬೇಕು ಅನ್ನುವಂಥದ್ದನ್ನು ಅವ್ರ ಮೇಲೆ ಬಲಾತ್ಕಾರ, ಅನ್ಯಾಯ, ಅವರಿಗೆ ದಬ್ಬಾಳಿಕೆ ಮಾಡುವಂಥದ್ದು, ಇದೆಲ್ಲವನ್ನು ನೋಡ್ತಾ ಬಂದಾಗ ಈ ಬ್ರಹ್ಮ ವಿಷ್ಣು ಶಿವನಿಗೆ ತಡ್ಕೊಳಕ್ಕಾಗೋದಿಲ್ಲ. ಯಾಕೆಂದರೆ ಎಷ್ಟು ದಿವಸ ತಡ್ಕೋಬೇಕು? ಶಿಶುಪಾಲನ ಗೊತ್ತಿದೆ ನಿಮಗೆ, ಮುಂದೆ ಬರುವಂಥದ್ದು ಈಗ ನೆನಪಿಸ್ತೀನಿ ಅಷ್ಟೆ. ಶಿಶುಪಾಲನ ಸಂಹಾರವನ್ನು ಕೃಷ್ಣನ ಕೈಯಿಂದ ಆಗಬೇಕು. ಆದರೆ ತಾಯಿಗೆ ಗೊತ್ತಿದೆ, ಶಿಶುಪಾಲ ನನ್ನ ಮಗ ಶಿಶುಪಾಲ ಈ ಕೃಷ್ಣನೇ ಕೊಲೆ ಮಾಡ್ತಾನೆ, ಸಾಯಿಸ್ತಾನೆ, ಬಿಡೋದಂಗಿಲ್ಲ ಅಂತೇಳಿ. ತಾಯಿ ಬಂದು ನೋಡಿ, ತಾಯಿ ಕರುಳು ಎಷ್ಟು ನಮ್ಮ ಈ ಜಗತ್ತಿನಲ್ಲಿ ತಾಯಿಯ ಅಷ್ಟು ಹೃದಯ ಇನ್ನೊಂದಿಲ್ಲ. ಅದಕ್ಕೆ ಹೇಳ್ತಾರೆ, ಎರಡೇ ನಮ್ಗೆ ಸ್ವರ್ಗ ಅಂತೆ. ಒಂದು ತಾಯಿಯ ಮಡಿಲು, ಇನ್ನೊಂದು ಗುರುವಿನ ಚರಣ ಅಂತ. ಸ್ವರ್ಗ ಅಂದರೆ ನಾವು ಅಲ್ಲಿ ಇಲ್ಲಿ ಹುಡುಕೋದು ಬೇಕಾಗಿಲ್ಲ. ತಾಯಿಯ ಮಡಿಲಲ್ಲಿ ಸ್ವರ್ಗ ಇರ್ತದೆ, ಗುರುವಿನ ಚರಣದಲ್ಲಿ ಸ್ವರ್ಗ ಇರ್ತದೆ. ಹಾಗೆ ತಾಯಿ ತನ್ನ ಮಗನ ಉಳಿಸ್ಕೋಗೋಸ್ಕರ ಕೃಷ್ಣಗೆ ಹೋಗಿ ಶರಣಾಗತನಾಗಿ, ಅಪ್ಪ ಕೃಷ್ಣ, ನನ್ನ ಮಗನಿಗೆ ನೀನು ಬದುಕಿಸ್ಬೇಕು, ನನ್ನ ಮಗನಿಗೆ ಏನೂ ಮಾಡಬಾರ್ದು, ನನ್ನ ಮಗನಿಗೆ ಏನೂ ಮಾಡಬಾರ್ದು ಅಂತ ಕೇಳಿದಾಗ ಕೃಷ್ಣ ಒಂದು ಹೇಳ್ತಾನೆ, ನೀನು ಬಂದಿದೆಯವ, ನನ್ನ ತಾಯಿ ಬೇರೆ ಅಲ್ಲ, ನೀ ಬೇರೆ ಅಲ್ಲ, ಎಲ್ಲ ತಾಯಿ ಸ್ವರೂಪ, ನಿನ್ನ ಮಾತನ್ನು ಪಾಲಿಸ್ತೀನಿ, ಆದರೆ ಒಂದು ಕಂಡೀಷನ್. ಏನವ? ಏನಿಲ್ಲ, 100 ತಪ್ಪು ಮಾಡುವವರೆಗೆ ನಾನು ಸುಮ್ಮನೆ ಇರ್ತೇನೆ. 100 ತಪ್ಪು ಆಗುವವರೆಗೆ, 101 ಆಯ್ತಂದ್ರೆ ನಾನು ಬಿಡೋಂಗಿಲ್ಲ ಅಂತ ಹೇಳ್ತಾನೆ.
ಹಾಗದನ್ನು ಅಪ್ಪಣೆ ಪಡ್ಕೊಂಡು ತಾಯಿ ಬಂದು ಮಗನಿಗೆ ಶಿಶುಪಾಲನೆ ಹೇಳ್ತಾಳೆ, ನೋಡು ತಪ್ಪು ಮಾಡಬೇಡ. ನೀವೆಲ್ಲ ಹೇಳ್ತೀರಿ ಮಕ್ಕಳಿಗೆಲ್ಲ, ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಮಕ್ಕಳಿಗೆ ನೀವೆಲ್ಲ ಪಾಠ ಮಾಡ್ತೀರಿ, ಮಗ ನೀನು ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು, ಸ್ಕೂಲಿಗೆ ಹೋಗಬೇಕು, ಹೋಗಿ ನೀಟಾಗಿ ಬರಬೇಕು, ಯಾರ ಜೊತೆಗೆ ಜಗಳ ಆಡಬಾರ್ದು ಎಲ್ಲ ಹೇಳ್ತೀರಿ. ಯಾವುದು ಕೆಟ್ಟ ಚಟಕ್ಕೆ ಬಲಿಯಾಗಬಾರ್ದು ಅಂತ ಹೇಳ್ತೀರಿ. ಆದರೆ ಸಣ್ಣಗೆ ಶುರು ಮಾಡ್ತಾನೆ, ಗೆಳೆಯರ ಜೊತೆಗೆ ಕೂಡಿ ಒಂದೊಂದು ಶುರು ಮಾಡ್ದ, ದೊಡ್ಡ ಕುಡ್ಕ ಆಗ್ತಾನೆ, ದೊಡ್ಡ ತಿನ್ನಬಡಕ ಆಗ್ತಾನೆ, ಏನೇನು ಆಗ್ತಾನೆ. ಅದು 100 ತಪ್ಪಾಗುವವರೆಗೂ ತಡಿತೀನಿ ಅಂತ ಹೇಳಿರ್ತಾನೆ. 100 ತಪ್ಪಾಗುವವರೆಗೂ ತಾಯಿ ಬುದ್ಧಿ ಹೇಳಿ 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 ಕೊನೆಗೆ 101 ಆಗ್ತದೆ. ಆಗ ಕೃಷ್ಣ ಕೊಲೆ ಮಾಡ್ತಾನೆ. ಹೀಗೆ ಮಹಿಷಾಸುರನ ಉಪಟಳವನ್ನು ನೋಡಿ 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 ಎಲ್ಲರೂ ಸಿಟ್ಟು ಬರೋದೇ ಅಲ್ಲ. ಸಿಟ್ಟು ಬಂತು. ಬ್ರಹ್ಮ ಹೋಗಿ ಶಿವನಿಗೆ ಹೇಳ್ತಾನೆ, ಶಿವ ಆಮೇಲೆ ನಾನು ಇಬ್ಬರಿಂದ ಏನಾಗ್ತದಪ್ಪ, ವಿಷ್ಣುನ ಕಡೆ ಹೋಗೋಣ ನಡಿ. ವಿಷ್ಣುವಿನ ಕಡೆಗೆ ಬರ್ತಾರೆ. ಎಲ್ಲ ದಿಕ್ಪಾಲಕರಿದ್ದಾರೆ, ಸೂರ್ಯ ಚಂದ್ರ ದೇವೇಂದ್ರ ಯಮ ಎಲ್ಲರೂ ನಿರುತ ಎಲ್ಲರೂ ಇದ್ದಾರೆ. ಯಾರಿಂದ ಏನು ಮಾಡೋಕ್ಕಾಗಲ್ಲ, ನಾವೆಲ್ಲ ಹೋರಾಟ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ನಮ್ಮ ಅಧಿಕಾರವನ್ನು, ನಮ್ಮ ಬಂಗಲೆಗಳನ್ನು, ನಮ್ಮ ಸ್ಥಾನವನ್ನು ಕಸಿದುಕೊಂಡಿದ್ದಾನೆ, ನಮ್ಮ ಸಿಂಹಾಸನವನ್ನು ಕಸಿದುಕೊಂಡಿದ್ದಾನೆ, ನಮ್ಮ ಸಂಪತ್ತನ್ನೆಲ್ಲ ಕಸಿದುಕೊಂಡಿದ್ದಾನೆ. ಹೆಂಗೆ ಅವನ ಜೊತೆಗೆ ಯುದ್ಧ ಆಡಬೇಕು? ನಮ್ಮಿಂದ ಸಾಧ್ಯವಿಲ್ಲ, ನಡಿ ಅಂತ ಎಲ್ಲರ ಜೊತೆಗೂಡಿ ವಿಷ್ಣುವಿನ ಹತ್ತಿರ ಬರ್ತಾರೆ. ಇದನ್ನು ಹೇಳಿದಾಗ ಎಲ್ಲರೂ ಕೋಪವುಳ್ಳವರಾಗ್ತಾರೆ, ಅತ್ಯಂತ ಕ್ರೋಧವುಳ್ಳವರಾಗ್ತಾರೆ, ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ಏನಾಗ್ತದೆ ಅಂತ ಕೇಳಿದ್ರೆ ಅವರ ಮುಖದಿಂದ ಅಗ್ನಿ ಉಂಟಾಗ್ತದೆ, ತೇಜಸ್ಸು ಹೊರಗೆ ಬೀಳ್ತದೆ. ಒಬ್ಬೊಬ್ಬರ ಮುಖದಿಂದ ಒಂದೊಂದು ತೇಜಸ್ಸನ್ನು ಹೊರಗೆ ಬಿದ್ದು ಅತ್ಯಂತ ಒಂದು ಸುಂದರವಾದಂಥ ತೇಜಸ್ಸು ರೂಪದಲ್ಲಿ ಒಂದು ಮೂರ್ತಿ ತಯಾರಾಗ್ತದೆ. ಆ ಮೂರ್ತಿಯೇ ದೇವರೇ, ಆ ಮೂರ್ತಿಯೇ ದೇವತೆ, ಆಕೆಯೇ ಮಹಾಲಕ್ಷ್ಮಿ ಆಗ್ತಾಳೆ ಅನ್ನುವಂಥದ್ದನ್ನು ಚಿದಾನಂದ ಅವಧೂತರು ಬರಿತಾ ಹೋಗ್ತಾರೆ. ಒಬ್ಬೊಬ್ಬರ ತೇಜಸ್ಸುಗಳು ಒಂದೊಂದು ರೀತಿಯಾಗಿ ಆಗ್ತವೆ ಅನ್ನುವಂಥದ್ದನ್ನು ಬಹಳ ಸುಂದರವಾಗಿ ಪದ್ಯ ರೂಪದಲ್ಲಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸರ್ವಾತ್ಮಜ್ಯೋತಿ ತೇಜಸ್ಸು ಸರ್ವಾರ್ಥಾನಂದಾನಿ, ಕೇವಲ ಪರ್ವತದಲ್ಲಿರುವಿನಲ್ಲಿ ವರಸಹಸ್ರಾಣಿ ಪೂಜಿತಾಳಿ, ಸರ್ವಾಯುಧವ ಧರಿಸುತ್ತಿದ್ದು ಸರ್ವತಾನಂದಾದ ದೇವಿಗೆ ಸರ್ವಋಷಿ ಕೇಳೆನುತ ಹೇಳುತ್ತಿದ್ದನಾಸುತ, ಕೇಳೆನುತ ಹೇಳುತ್ತಿದ್ದನಾಸುತ. ಈತನ ಶಿವಚಂದ್ರಹಾಸವನಿತ್ತ ಪಾಶುಪತಾಸ್ತ್ರ ಪಿನಾಕ ಡಮರುವ ಶೂಲಡಕೆಯನಾಗ ಮಹಾವಿಷ್ಣು, ಈತ ಶಾರಂಗದ ಸುಶಂಕವನಿದ್ದನು ಸುದರ್ಶನಾಸ್ತ್ರವ, ಈತನು ವರುಣ ಪಾಶಾಂಕುಶವ ದೇವಿಗೆ ಅಂದ. ವರುಣ ಇತ್ತನು ಕುಂತ ಕೌಬೇರ ಇರುತ್ತ ಖಡ್ಗವನ ಮುದ್ದೆಯು, ಪಾವನ ಪರಮಪಾನ ಪಾತ್ರೆಯ ರವೀತ ಚಕ್ರವನ್ ವಿರೇ ಜಗದ್ವಿ ಕೈವಸುರ ಗಜ ದುರತ ಗಂಟೆಯ ನಿದ್ರಾನಿತ್ತನು, ಪರಶುವನು ತಾನಿತ್ತ ವಿಶ್ವಕರ್ಮ ಶಾಂಬವಿಗೆ. ಹರಿಯಿತ್ತ ಪೀತ್ತ ಹರಿಪಿತಾಂಬರವ ಶಿವನಿತ್ತ ವ್ಯಾಘ್ರ ಜೀಲವಂ, ಕಮಲಜನಿತ್ತ ಮೌಕ್ತಿಕ ಹಾರವನು ಮಣಿಮಯ ಭೂಷಣವ ಇತ್ತ ಶಿವತಾಧಾರ್ಥ ಚಂದ್ರವಂ, ನಿತ್ತ ಇತ್ತ ಪಣಿಭೂಷಣವ ಶಿರಮಾಲಿತ್ತ ವಿಷ್ಣು ಕೌಸ್ತುಭಾಮಣಿ ದೇವಿಯೋ ಎಂದ. ಅವರ ತೇಜಸ್ಸು ಎಲ್ಲಗಳು ಕೂಡಿ ಒಂದೊಂದು ರೂಪವನ್ನು ಆಗದೆ ಅವರಿಗೆ ಆಭರಣಗಳು ಕೊಡ್ತಾರಂತೆ. ಶಿವನ ತೇಜಸ್ಸು ಕೂದಲು, ಹರಿಯ ತೇಜಸ್ಸು ಭುಜ, ಕುಬೇರನ ತೇಜಸ್ಸು ಮೂಗು, ಚಂದ್ರನ ತೇಜಸ್ಸು ಚಂದ್ರ ಸೂರ್ಯ ಅಗ್ನಿ ಇದರಲ್ಲ ಕಣ್ಣುಗಳು, ಬ್ರಹ್ಮನ ತೇಜಸ್ಸು ಹಲ್ಲು ಪಾದ, ಯಮನ ತೇಜಸ್ಸು ಹುಬ್ಬು, ಇಂದ್ರನ ತೇಜಸ್ಸು ನಡು, ಬುಧನ ತೇಜಸ್ಸು ಸ್ತನ, ವರುಣನ ತೇಜಸ್ಸು ತೊಡೆ, ಮಂಗಳನ ತೇಜಸ್ಸು ಬೆನ್ನು, ಅಷ್ಟಾವಸುವಿನ ತೇಜಸ್ಸು ಕೈ ಬೆರಳು,
ಹೀಗೆ ಈ ಎಲ್ಲ ತೇಜಸ್ಸುಗಳು ಕೂಡಿ ಒಂದು ರೂಪವಾಗಿ ಮಹಾಲಕ್ಷ್ಮಿಯಾಗಿ ಹೊರಹೊಮ್ಮುತ್ತಾಳೆ. ಕೇಶವಾವುದು ಶಿವನ ತೇಜಸ್ಸು, ವಾಸುದೇವನ ಭುಜಗಳು, ನಾಸಿಕಗಳು ತಾನಾದುದು ಕುಬೇರನ ತೇಜಸ್ಸು ಎನ್ನುವಂತಾಗಿ ಉಲ್ಲೇಖವನ್ನು ಮಾಡ್ತಾ ಮಾಡ್ತಾ ಅಷ್ಟೇ ಅಲ್ಲದೆ ಆಕೆಯ ಆಭರಣಗಳನ್ನು ವರ್ಣನೆ ಮಾಡ್ತಾರೆ. ಆಭರಣಗಳ ತಮ್ಮಲ್ಲಿರ್ತಕ್ಕಂಥ ಆಭರಣಗಳನ್ನು ಆಕೆಗೆ ತೊಡಿಸ್ತಾರೆ. ಕತ್ತಿ, ಪಾಶುಪತ, ಬಾಣ, ಬಿಲ್ಲು, ತ್ರಿಶೂಲ, ಗದೆ, ಶಂಖ, ಚಕ್ರ, ಈಟಿ, ಅಕ್ಷಯ ಪಾತ್ರ, ಐರಾವತ, ಕೊಡ್ಲಿ, ವಿಶ್ವಕರ್ಮದ ಕೊಡ್ಲಿ ಕೊಡ್ತಾನೆ. ಮುತ್ತಿನ ಹಾರ, ಹುಲಿಯ ಚರ್ಮ, ಪಿತಾಂಬರ ಇವೆಲ್ಲವನ್ನು ದೇವತೆಗಳು ತಮ್ಮಲ್ಲಿರ್ತಕ್ಕಂಥದ್ದೆಲ್ಲ ಒಟ್ಟು ಆಕೆಯನ್ನು ತಯಾರು ಮಾಡ್ತಾರೆ. ಈಗ ನೋಡಿ, ಈಗೆಲ್ಲೋ ಹೋಗಬೇಕಾಗ್ತದೆ, ನೆಂಟರಿಷ್ಟರ ಮನೆಗೆ ಮದುವೆ ಇರ್ತದೆ, ನಮ್ಮಲ್ಲಿ ಒಳ್ಳೆ ಬಟ್ಟೆ ಇರೋಂಗಿಲ್ಲ, ಒಳ್ಳೆಯ ಆಭರಣಗಳಿರಲ್ಲ. ಏನು ಮಾಡ್ತೀರ ಅವಾಗ? ಮಗ್ಗಲ ಮನೆಯಾಗ ಹೋಗಿ ಒಂದಿಷ್ಟು ಕಾರ್ಯಕ್ರಮದ ಒಂದಿಷ್ಟು ಸೀರೆ ಕೊಡ್ತಿರೋ, ಬಟ್ಟೆ ಕೊಡ್ತಿರೋ, ಕೊಡಿ ಅಂತ ಇಸ್ಕೊಂಡು, ಅವ್ರ ಆಭರಣಗಳು ಇಸ್ಕೊಂಡು, ಅವ್ರ ಬಟ್ಟೆನ ಇಸ್ಕೊಂಡು, ಅವ್ರಿಗಿಂತ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಮದುವೆಗೆ ಹೋಗಿ ವಾವ್ ಅನ್ಸ್ಕೊಂಡು ಬರ್ತೇವೆ. ಆಗ ಇಲ್ಲಿ ದೇವತೆಯನ್ನು ತಮ್ಮಲ್ಲಿರ್ತಕ್ಕಂಥ ತೇಜಸ್ಸನ್ನು ಹೊರಹೊಮ್ಮಿಸಿ ಎಲ್ಲ ದೇವತೆಗಳ ತೇಜಸ್ಸೇ ಆಕೆಯ ರೂಪವಾಗಿ, ಅದ್ರ ಜೊತೆಗೆ ಆಕೆಗೆ ಜೈಕಾರವನ್ನು ಹಾಕ್ತಾರೆ, ಮಹಾಮಂಗಳಾರತಿಯನ್ನು ಮಾಡ್ತಾರೆ. ಎಲ್ಲವನ್ನ ಆ ಮದ್ದಳೆ ಶಬ್ದವನ್ನು ಕೇಳಿ ಅದು ಭೂಮಂಡಲವೇ ನಡುಗುವಂಥ ಜೈಕಾರ ಆಗ್ತದೆ. ಇದೇನು ಭೂಮಂಡಲ ಈ ರೀತಿಯಾಗಿ ಶಬ್ದ ಬರ್ತಾ ಇದೆಯಲ್ಲ ಅಂತ ಕೇಳಿದಾಗ ಅಲ್ಲಿ ಆರತಿಯನ್ನು ಮಾಡ್ತಾ ಇದ್ದಾರೆ, ಜೈಕಾರವನ್ನು ಹಾಕ್ತಾ ಇದ್ದಾರೆ. ಏನಿರಬಹುದು ಅಂತ ಕೇಳ್ತಾರೆ. ಆಗ ಸೈನಿಕರಿಗೆ ಕಳಿಸ್ತಾನೆ. ಮಹಿಷಾಸುರ ತನ್ನ ಸೈನಿಕರಿಗೆ ಕರೆದುಕೊಂಡು ಬಂದು ಅಲ್ಲಿ ನೋಡ್ತಾನೆ. ಆ ಸೈನಿಕರು ಆ ತಾಯಿಯ ರೂಪವನ್ನು ಕಂಡು ಆಕೆಯನ್ನು ಆವರಿಸಿ ಹೇಗೆ ಸೂರ್ಯನಿಗೆ ಮೋಡ ಕವಿದಂತೆ, ಕಪ್ಪಾದ ಮೋಡ ಕವಿದಂದ್ರೆ ಸೂರ್ಯನ ಬೆಳಕು ಆ ಭೂಮಿಗೆ ಬರಲ್ಲ, ಹಾಗೆ ಆ ಸೈನಿಕರು ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿ ಆಕೆಯನ್ನು ಮೇಲೆ ಆಕೆಯನ್ನು ಕಟ್ಟಿ ಆಕೆಯನ್ನು ಸೋಲಿಸಬೇಕು, ಆಕೆಯನ್ನು ಎಳೆತರಬೇಕು ಅಂತ ಹೋಗಿರ್ತಾರೆ. ಆದರೆ ಆಕೆಯ ಆಯುಧಗಳಿಗೆ ಎಲ್ಲ ಸೈನಿಕರು ನೆಲಕ್ಕೆ ಉರುಳುತ್ತಾರೆ, ನೆಲಕ್ಕೆ ಕೊಚ್ಚಿ ಹೋಗ್ತಾರೆ. ಆಕೆ ತನ್ನ ಆಯುಧಗಳಿಂದ ಆ ಮಹಿಷಾಸುರನ ಸೈನ್ಯವೆಲ್ಲ ನಾಶ ಮಾಡ್ತಾಳೆ. ಹೆಣಗಳನ್ನು ತುಳಿದು ದೇವಿಯ ಕೆಣಕಿದರು ಬಹು ಹೊಣೆಕಾರರು, ಕಣಿಯ ಸುರಿಸುತ್ತಲೊತ್ತಿದರು ಬಹು ರಥಿಕರಾವುತರು, ಪಣಿಪ ಗಂಟೆಗಳ ಗಜದಲ್ಲಿ ಮುನಿಶರಗಳಿಂದಿಡುತ್ತ ಜೋದರು, ಎಣಿಸಲೆ ಮುತ್ತಿದರು ಮತ್ತೆಯೂ ಬಲವ ಕೇಳಂದ. ಈಗ ಅವರ ಬಲವು, ರಾಕ್ಷಸರ ಬಲವು ಎಲ್ಲ ನಾಶ ಮಾಡ್ತಾಳೆ ತಾಯಿ. ಈ ಸುದ್ದಿಯನ್ನು ಅಲ್ಲಿ ಅವ್ರಿಗೆ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಇದನ್ನು ಸೈನಿಕರು ಕಳಿಸುವುದಕ್ಕಿಂತ ಪೂರ್ವದಲ್ಲಿ ಇವರು ಹತ್ತಿರ 4 ಜನ ಅತ್ಯಂತ ಬಲಿಷ್ಠರು ಮಂತ್ರಿಗಳಿರ್ತಾರೆ, ಸೇನಾಧಿಪತಿಗಳು. ಚಿಕ್ಷುರ, ರುದಗ್ರ, ಆಮೇಲೆ ಬಿಡಾಲ, ಹೀಗೆ 4 ಜನ ರಸಿಲೋಮ, ರುದಗ್ರ, ಚಿಕ್ಷುರ, ಬಿಡಾಲ ಅನ್ನುವಂಥ 4 ಜನ ರಕ್ಕಸರಿರ್ತಾರೆ. ಆದರೆ ಚಿದಾನಂದ ಅವಧೂತರು 4 ಜನ ಹೇಳಿದ್ರೆ, ಈ ದೇವಿ ಭಾಗವತದಲ್ಲಿ ಇನ್ನೊಂದು 2 ಜನ ಸೇರಿಸ್ತಾರೆ. ಅಲ್ಲಿ ರಸಿಲೋಮ, ರುದಗ್ರ, ಬಿಡಾಲ, ಭಾಸ್ಕಲ, ತ್ರಿನೇತ್ರ, ಕಾಲಬಂಧಕ ಇವರೆಲ್ಲ ಇನ್ನೊಂದು 2-3 ಹೆಸರನ್ನು ಸೇರಿಸಿ ಅಲ್ಲಿ ಹೆಚ್ಚಿಗೆ ವ್ಯಾಸ ಮಹರ್ಷಿಗಳು ಬರೀತಾರೆ. ಇಂಥ ರಾಕ್ಷಸರನ್ನು ಅವ್ರ ಹತ್ತಿರ ಅನೇಕ ಕುದುರೆಗಳು, ಸಹಸ್ರಾರು ಅಕ್ಷೋಹಿಣಿ ಸೈನಿಕರು, ಎಂತಾರೆ ಕುದುರೆ ಸೈನಿಕರು ಬೇರೆ, ರಥಿಕರು ಬೇರೆ, ಆನೆ ಬೇರೆ, ಎಲ್ಲವನ್ನ ಚತುರ್ವಿಧ ಸೈನ್ಯ ಅಂತ ಹೇಳ್ತಾರೆ ಅದಕ್ಕೆ. ಆ ಚತುರ್ವಿಧ ಸೈನ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಅವರಲ್ಲಿರ್ತಕ್ಕಂಥದ್ದು. ಅಂಥ ಸೈನ್ಯವನ್ನು ಮೊದಲಿಗೆ ಕಳಿಸಿದಾಗ ಆ ಸೈನ್ಯರೆಲ್ಲ ನಾಶವಾಗ್ತಾರೆ. ನಾಶವಾದ ಕೂಡಲೇ ಆ ಸೈನ್ಯರ ರಕ್ತವನ್ನು ನದಿಯಾಗಿ ಸಮುದ್ರ ಸೇರ್ತಾ ಇರ್ತದೆ. ಅದರ ಜೊತೆಗೆ ಆ ಸೈನಿಕರ ಏನೆಲ್ಲ ನೆಲಕ್ಕೆ ಬಿದ್ದಿದ್ದಾರಲ್ಲ ರಕ್ಕಸರೆಲ್ಲ, ಅವರ ಮೂಳೆಗಳು, ಅವರ ರಕ್ತವನ್ನು, ಅವರ ಮಾಂಸವನ್ನು, ಮಜ್ಜೆಯನ್ನು ತಗೊಂಡು ಅಲ್ಲಿರ್ತಕ್ಕಂಥ ಭೂತಗಳು ಏನು ಮಾಡ್ತವೆ, ಅವೇ ಎಲುಬುಗಳ ಮೂಳೆಗಳದಾವಲ್ಲ ಅವೇ ಬಾಸಿಗವನ್ನಾಗಿ ಮಾಡ್ತವೆ.
ಇದು ಅಲ್ಲಿಗ ಪಿತೃ ತರ್ಪಣ ಮಾಡುವುದಾಗಲಿ, ಪಿಂಡ ತರ್ಪಣವಾಗಲಿ, ಮದುವೆ ಆಗಲಿ, ಮಂಗಲ ಕಾರ್ಯವೆಲ್ಲ ಮಾಡ್ತಿರ್ತಾವಂತೆ ಭೂತಗಳೆಲ್ಲ. ಇಂಥದ್ದನ್ನು ಅತ್ಯಂತ ಸುಂದರವಾಗಿ ಚಿದಾನಂದ ಅವಧೂತರು ಬರಿತಾ ಹೋಗ್ತಾರೆ. ಆನೆಯ ಸೊಂಡಲು ಕೂಡ ತುತ್ತೂರಿಯಾಗಿ ಉಪಯೋಗ ಮಾಡ್ತಾರೆ ಅನ್ನುವಂಥ ಕೂಡ ಹೇಳ್ತಾರೆ. ಇಂಥ ಸೈನ್ಯವನ್ನು ನೋಡಿದಾಗ ಮುಂದೆ ರೊಚ್ಚಿಗೆದ್ದಿರ್ತಕ್ಕಂಥ ಆ ಮಹಿಷಾಸುರ ತನ್ನಲ್ಲಿರ್ತಕ್ಕಂಥ ಅತ್ಯಂತ ಬಲಿಷ್ಠನಾಗಿರ್ತಕ್ಕಂಥ ಒಬ್ಬ ಸೇನಾಧಿಪತಿ ಹಾಗೂ ಅನೇಕ ಜನ ಸೈನಿಕರನ್ನು ಕರೆಸಿ ಕಳಿಸ್ತಾನೆ ಯುದ್ಧಕ್ಕೆ. ಪರಮ ಪರದೇವತೆಯ ರಣದಲ್ಲಿ ದುರ್ಳರಸಿಲೋಮನ ರುದ್ರನ ಹರಣಕೊಂಡು ಸುರನಲಿಯಲಿಕ್ಕಾಗ ಮಹಾಲಕ್ಷ್ಮಿ ಕಂಡ ತಾರಸಿಲೋಮ ರಣದ ಪ್ರಚಂಡ ದೈತ್ಯ ಪರಾಕ್ರಮವನ್ನು ಕಂಡು ಕೆಂಡವಾದನು. ಕೆದಿರಿದವು ಕಣ್ಣುಗಳು ಕೆಂಗಡಿಯ ಖಂಡಿಸಿದಳು ಮಹಾಬಲವ ಕಡಿ ಕಂಡ ಮಾಡುವೆ ನಿವಳನುತ ಉದ್ದಂಡ ಕೋದಂಡಕ್ಕೆ ಹೂಡಿದ ನಾಗಕ್ಕೂ ಗಣೆಯ ಒತ್ತಿದನು ತನ್ನಯ ಬಲವ ಸಹ ಮೆತ್ತಿದನು ಶರಗಳಲ್ಲಿ ದೇವಿಯ ತತ್ತಿಸಿದನಂಬಿನಲಿ ಸಿಂಹ ಮರೋಮದಲ್ಲಿ ಎತ್ತ ಕಾಣಲು ಬಾರದ ಜಗವೆತ್ತವೆತ್ತಲು ಶರಮಯು ಕಾರಗತ್ತಲೆಯು ಮುಸುಗಿದು ರಸಿಲೋ ಮನ ಶರಾಳಿಯಲಿ ರೋಸಿರೋ ಮನ ಶರಾಳಿಯಲಿ. ಹೀಗೆ ತನ್ನಲ್ಲಿರ್ತಕ್ಕಂಥ ಮಹಿಷಾಸುರ ತನ್ನಲ್ಲಿರ್ತಕ್ಕಂಥ ಅತ್ಯಂತ ಬಲಿಷ್ಠನಾಗಿರುವಂಥ ರಸಿಲೋಮ ಸೇನಾಧಿಪತಿ ಸೈನಿಕರನ್ನು ಕಳಿಸ್ತಾನೆ. ಕಂಡು ರಸಿಲೋಮ ರಣದಲ್ಲಿರ್ತಕ್ಕಂಥ ಚಂಡ ಪರಾಕ್ರಮವನ್ನು ಕಂಡು ಕೆಂಡವಾದನು. ಕೆದಿರಿದವು ಕಣ್ಣುಗಳು ಕಣ್ಣನ್ನು ಕೆಂಪವನ್ನಾಗಿ ಮಾಡಿಕೊಂಡು ಕಣ್ಣಲ್ಲಿಯೇ ಬೆಂಕಿ ಅಥವಾ ಕಣ್ಣಲ್ಲಿಯೇ ಬೆಂಕಿಯ ಉಂಡೆಯನ್ನು ಇಟ್ಕೊಂಡ ರೀತಿಯಲ್ಲಿ ನಾನು ಅವಳನ್ನು ಬಿಡುವುದಿಲ್ಲ ಅಂಥೇಳಿ ಕಂಡು ತುಂಡು ತುಂಡಾಗಿ ಮಾಡ್ತೀನಿ ಅಂತೇಳಿ ಎದೆಗೆ ಬಾಣನ್ನು ಆಯುಧವನ್ನು ಹಿಡಿದುಕೊಂಡು ಯುದ್ಧರಂಗಕ್ಕೆ ಬರ್ತಾನೆ. ಆಕೆಯಲ್ಲಿ ನೋಡಿದಾಗ ಆ ಸೈನಿಕರು ಆಕೆ ಇರ್ತಕ್ಕಂಥ ಸ್ಥಳವನ್ನು ಮುತ್ತಿಗೆ ಹಾಕ್ತಾರೆ. ಸಿಂಹದ ಮೇಲೆ ಆ ಬಾಣಗಳ ಸುರಿಮಳೆಯನ್ನು ಸುರಿತಾನೆ. ಆದರೆ ಯಾವ ರೀತಿಯಾಗಿ ಪ್ರಯೋಜನ ಆಗೋದಿಲ್ಲ. ಹೇಗೆ ನೀವೆಲ್ಲ ಕಸವನ್ನು ಗೂಡಿಸ್ತಿರೋ ಮನೆಯಲ್ಲಿ ಹಿಂಗೆ ಕಸಬರಿಗೆ ಹಿಂಗೆ ಗುಡಿದ್ರೆ ಸಾಕು ಎಲ್ಲ ಕಸವನ್ನು ಹೋಗ್ತದಲ್ಲೋ, ಹಾಗೆ ತಾಯಿಯ ಆಯುಧದಿಂದ ಆ ಬಾಣಗಳು ಹೀಗೆ ಹೊರಸ್ತಾಳಂತ. ಹಾಗೆ ಎಲ್ಲವೋ ಕೇಳ್ರೆ ಸಿಲೋಮ ಭುವನದಲ್ಲೇ ಜನದಂತಲ್ಲ, ಆಕೆಯ ಮಾಡುವಂಥ ಯುದ್ಧವನ್ನು ಇಂತಿಷ್ಟೆಲ್ಲ ರಣಭೂಮಿಯಲ್ಲಿ ರಣರಂಗದಲ್ಲಿ ನಿಮಗೆಲ್ಲ ಗೊತ್ತಿದೆ. ಮಹಾಭಾರತ ಯುದ್ಧ, ರಾಮಾಯಣ ಯುದ್ಧದಲ್ಲಿ ನೀವೆಲ್ಲ ನೋಡಿರಿ, ಕೇಳಿರ್ತೀರಿ. ಎಷ್ಟು ಜನ ನೆಲ ಕೊಚ್ಚಿದ ಯುದ್ಧ ಆಡುವ ಸಂದರ್ಭದಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಯಾವ ಪುರುಷಾರ್ಥಕ್ಕಾಗಿ ಯುದ್ಧ ಆಡಬೇಕು ನಾನು? ಎಲ್ಲಿ ಎದರಲ್ಲಿರ್ತಕ್ಕಂಥವರೆಲ್ಲ ಅಣ್ಣ ತಮ್ಮಂದಿರು, ಎದರಲ್ಲಿರ್ತಕ್ಕಂಥವರೆಲ್ಲ ಗುರು ಹಿರಿಯರು, ಇವರು ಸತ್ರ ಇವ್ರ ಹೆಂಡತಿ ಮಕ್ಕಳು ಅನಾಥರಾಗ್ತಾರೆ. ಯಾವ ಪುರುಷಾರ್ಥಕ್ಕಾಗಿ ನಾವು ಯುದ್ಧ ಮಾಡಬೇಕು ಅಂತಂದಾಗ ಅಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಯುದ್ಧ ಮಾಡಬೇಕು, ಧರ್ಮದ ರಕ್ಷಣೆಗಾಗಿ ಯುದ್ಧ ಮಾಡಬೇಕು. ಆದರೆ ಯುದ್ಧ ಮಾಡುವವನು ನೀನಲ್ಲ, ಸಾಯುವರು ಅವರಲ್ಲ ಅನ್ನುವಂಥ ತಿಳುವಳಿಕೆಯನ್ನು ಕೊಡುವ ಮುಖಾಂತರ 700 ಶ್ಲೋಕಗಳಲ್ಲಿ ಇಡೀ ಆಧ್ಯಾತ್ಮಿಕ ತತ್ವವನ್ನು ಬೋಧನೆ ಮಾಡ್ತಾನೆ. ಆಗ ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯುದ್ಧದ ಸಂದರ್ಭದಲ್ಲಿ ಜ್ಞಾನದ ಬೋಧನೆ ಇದು ಅಪರೂಪ. ಯುದ್ಧ ನಡೀತಾ ಇದೆ, ಅಂಥದ್ರಲ್ಲಿ ಯುದ್ಧದ ಸಂದರ್ಭದಲ್ಲಿ ಜ್ಞಾನ ಬೋಧನೆ ಹಾಗೆ ಮಾಡಬೇಕು. ಯಾಕಂದರೆ ದೀಪ ಹಚ್ಚಬೇಕಾದ್ರೆ ಒಂದೇ ಸಲ ಕಡ್ಡಿ ಕೊರೋದು ಸಾಕು, ದೀಪ ಆಗ್ತದೆ, ಬೆಳೆ ಆಗ್ತದೆ. ಜ್ಞಾನ ಉದಯ ಆಗಬೇಕಾಗಿತ್ತಂದ್ರೆ ವರ್ಷಾನುಗಟ್ಟಲೆ ಕೇಳಿದ್ರೆ ಜ್ಞಾನ ಉದಯ ಆಗಬೇಕಾಗಿಲ್ಲ, ಒಂದೇ ಸಲ ಜ್ಞಾನ ಉದಯ ಆಗ್ತದೆ. ನೀನು ಬ್ರಹ್ಮ ಇದೆಯಂದ್ರೆ ಸಾಕು. ಈ ಜಗತ್ತಿನಲ್ಲಿ ಕಾಣ್ತಕ್ಕಂಥದ್ದು ಎಲ್ಲವನ್ನು ಬ್ರಹ್ಮರೂಪ ಅಂತ ತಿಳ್ಕೊಂಡ್ರೆ ಸಾಕು. ಯಾರಿಗ ನೋವು ನಲೆಗಳು ಮಾಡಲಿಕ್ಕೆ ಹೋಗೋದಿಲ್ಲ. ಆನಂದವಾಗಿ ನಾವು ಆನಂದ ಇರಬೇಕು, ಇನ್ನೊಬ್ಬರು ಆನಂದವಾಗಿರಬೇಕು. ಆನಂದವೇ ಬ್ರಹ್ಮ. ಹಾಗೆ ಜ್ಞಾನೋದಯ ಸಂದರ್ಭದಲ್ಲಿ ಎಷ್ಟು ಹೇಳಿದಾನೆ ಗೊತ್ತಿಲ್ಲ, ಆದರೆ ನಮಗೆ 700 ಶ್ಲೋಕಗಳಷ್ಟು ಸಿಗ್ತವೆ. ಹಾಗೆಲ್ಲಿ ಆ ಯುದ್ಧ ಮಾಡುವ ಸಂದರ್ಭದಲ್ಲಿ ತಾಯಿಯ ಶೌರ್ಯ ಧೀರತ್ವವನ್ನು ಕಂಡು ರಸಿಲೋಮಂತಾನೆ, ಯಾರು ನೀನು ಸಾಮಾನ್ಯ ಸ್ತ್ರೀ ಅಲ್ಲ,
ಸ್ತ್ರೀಯರೋಳು ಸ್ತ್ರೀಯರಲ್ಲ ನೀ ಬಲು ಗಯ್ಯ ಉಳ್ಳಾಕೆಯ ಹೌದು. ಜಗದಲ್ಲಿ ಸ್ತ್ರೀಯರಿಗೆ ನಿನ್ನಂಥ ಸಾಮರ್ಥ್ಯ ಇಲ್ಲ. ನೀನು ಎಂತಹ ಸ್ತ್ರೀಯ ಗೊತ್ತಿಲ್ಲ, ಆದರೆ ಸಾಮಾನ್ಯ ಸ್ತ್ರೀಯರಿಗೆ ಈ ಶಕ್ತಿ ಇರಂಗಿಲ್ಲ. ಸಾಮಾನ್ಯ ಈ ಲೌಕಿಕ ಸ್ತ್ರೀಯರಿಗೆ, ಜಗತ್ತಿನ ಸ್ತ್ರೀಯರಿಗೆ ಶಕ್ತಿ ಇಲ್ಲ. ನೀನು ಸ್ತ್ರೀ ಅಲ್ಲ, ಏನೋ ನಿನ್ನ ರೂಪ ಇರಬಹುದು, ನಿನ್ನ ಶಕ್ತಿ ಇರಬಹುದು. ನಿನಗೆ ಯಾಕೆ, ನೀನು ಯಾರು? ನಿನಗೆ ದೇವತೆಗಳೆಲ್ಲ ಅವರಿಗೆ ಯುದ್ಧ ಆಡಲಿಕ್ಕಾಗಲ್ಲ, ಅವರು ಸೋಲ್ತಾರಂತ ಗೊತ್ತಾಗಿ ನಿನಗೆ ಕರೆದಿದ್ದಾರೆ. ನೀ ಯಾಕೆ ಅವ್ರಿಗೋಸ್ಕರ ಯುದ್ಧ ಮಾಡ್ತಾ ಇದ್ದೀಯ? ಹೆಣ್ಮಕ್ಳ ಜೊತೆಗೆ ಯುದ್ಧ ಆಡೋದು ಸರಿಯಲ್ಲ, ಹೋಗಿ ನಿನಗೆ ಬಿಡ್ತೀನಿ ಅಂತ ನಾನು. ಅದಕ್ಕೆ ಅವಳಂತಾಳೆ, ತಾಯಿ ಮಹಾದೇವಿ ಮಹಾಲಕ್ಷ್ಮಿ, ನೀ ಹೇಳ್ತಾ ಇರೋದೆಲ್ಲ ಸರಿಯಪ್ಪ. ಸಾಮಾನ್ಯ ಸ್ತ್ರೀಯರಿಗೆ ಈ ಶಕ್ತಿ ಇರಂಗಿಲ್ಲ, ಇರುವುದಿಲ್ಲ. ಭೋಜ್ಯೇಶು ಮಾತ ಹೇಳ್ತಾರೆ, ಶಮಿಯ ದರಿದ್ರಿ ಎಲ್ಲ ಗೊತ್ತದೆ, ಸಪ್ತ ಲಕ್ಷಣಗಳು. ಹಾಗೆ ಸಾಮಾನ್ಯ ಸ್ತ್ರೀಗೆ ಹೋರಾಟ ಮಾಡುವಂಥ, ಹೆದರಿಸುವಂಥ, ಆಯುಧಗಳನ್ನು ಎತ್ತುವಂಥ, ನಿಮಗೆಲ್ಲ ಗೊತ್ತಿದೆ. ಸೀತೆ ರಾಮನ ಮದುವೆ ಆಗಬೇಕಾಗಿತ್ತಂದ್ರೆ ಸ್ವಯಂವರವನ್ನು ಏರ್ಪಡಿಸ್ತಾರೆ. ಸ್ವಯಂವರವನ್ನು ಏರ್ಪಡಿಸುವ ಸಂದರ್ಭದಲ್ಲಿ ಎಲ್ಲರ ದಿಕ್ಕಿನಲ್ಲಿ ರಾಜ ಮಹಾರಾಜರು ಬಂದಿರ್ತಾರೆ. ಬಿಲ್ ಎತ್ತು ಕೆಲಸ, ಯಾರು ಬಿಲ್ ಎತ್ತಾರೆ ಅವ್ರಿಗೆ ಮದುವೆ ಆಗುವಂಥದ್ದು. ಆದರೆ ಲೇಖಕರು, ಕವಿಗಳು ಹೇಳ್ತಾರೆ, ಆ ಬಿಲ್ಲನ್ನು ಸೀತೆ ಏನು ಆಟಿಗೆ ಸಾಮಾನ್ಯವನ್ನಾಗಿ ಉಪಯೋಗ ಮಾಡ್ಕೊಂಡಿರಂತೆ. ಆಟಿಗೆ ಸಾಮಾಂತರ ಅದನ್ನು ಆಟ ಆಡ್ತಿದ್ರಂತೆ. ರಾಜ ಮಹಾರಾಜರು ಎತ್ತಲಿಕ್ಕಾಗಲಿಲ್ಲ. ಎತ್ತಬೇಕು, ಆ ರಾಮ ಭಗವಂತನೇ ಎತ್ತಬೇಕು. ಹಾಗಿಲ್ಲಿ ಸಾಮಾನ್ಯ ಸ್ತ್ರೀಯರಿಗೆ ಇದು ಶಕ್ತಿ ಬರಂಗಿಲ್ಲ. ನೀ ಯಾರು? ನಿನಗೆ ಸಾಯಿಸುವಗೋಸ್ಕರ ಈ ದೇವತೆಗಳೆಲ್ಲ ನಿನಗೆ ಬಲಿ ಕೊಡೋಗೋಸ್ಕರ ಕರ್ಕೊಂಡು ಬಂದಿದ್ದಾರೆ ಅಂತ ಅಂದಾಗ ಆಕೆ ನೀ ಹೇಳ್ತಾ ಇರೋದು ಕರೆಕ್ಟ್ ಅದಪ್ಪ. ನೀ ಹೇಳ್ತಾ ಇದ್ದು ಸರಿಯಾದ. ಸಾಮಾನ್ಯ ಸ್ತ್ರೀಯರಿಗೆ ಇದು ಬರಂಗಿಲ್ಲ, ಶಕ್ತಿ ಬರಂಗಿಲ್ಲ. ಆದರೂ ದೇವತೆಗಳು ನನ್ನ ಮಕ್ಕಳು. ಬ್ರಹ್ಮ ವಿಷ್ಣು ಮಹೇಶ್ವರ ಇದಾರಲ್ಲ, ಅವ್ರು ನನ್ನ ಮಕ್ಕಳು. ದಿಕ್ಪಾಲಕರೇನದಾರಲ್ಲ, ಅವರೆಲ್ಲ ನನ್ನ ಭಕ್ತರು. ಈ ಮಹಿಷಾಸುರನ ಸೈನ್ಯವನ್ನು ನಾಶ ಮಾಡುವಗೋಸ್ಕರವೇ ನನ್ನನ್ನು ಕರೆಸಿದ್ದಾರೆ. ಇವರನ್ನು ಸಹಿಸಬೇಕು, ಇವರನ್ನು ಈ ಸಂಹಾರ ಮಾಡಬೇಕು, ಈ ಮಹಿಷಾಸುರನ ಅಂಶವನ್ನು ನಿರ್ವಂಶ ಮಾಡಬೇಕು ಎನ್ನುವಗೋಸ್ಕರ ಕರೆಸಿದ್ದಾರೆ. ಅದಕ್ಕೆ ನಾ ಬಂದೀನಿ, ನೀ ಹೇಳ್ತಾ ಇದ್ದು ಸರಿಯಾದ. ಮತ್ತು ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅನೇಕ ವರ್ಷಗಳ ಜೊತೆಗೆ ಯುದ್ಧವನ್ನು ಆಗ್ತದೆ. ತಾಯಿ ಒಬ್ಬಳೆ, ಆದರೆ ಋಷಿಲೋಮನ ಸೈನಿಕರು ಅನೇಕರು. 100 ಅಕ್ಷೋಹಿಣಿ ಸೈನಿಕರಂದ್ರೆ ಸಾಮಾನ್ಯನು. ಹಲವಾರು ವರ್ಷಗಳ ಜೊತೆಗೆ ಯುದ್ಧ ಆಗಿ, ಆದರೆ ಈ ತಾಯಿಯ ಬಿಡುವಂಥ ಬಾಣಗಳನ್ನು, ಆಯುಧಗಳನ್ನು ಯಾವುದೇ ಬಿಡಲಿ, ಆ ರಥವನ್ನು ನಾಶ ಮಾಡಿದರೆ ಮತ್ತೊಂದು ರಥವನ್ನು ತರಿಸ್ಕೊತಿದ್ದಂತೆ ಋಷಿಲೋಮ ಮಾಯಾಶಕ್ತಿಯಿಂದ. ಅವರೆಲ್ಲ ನೋಡಿ ದೇವತೆಗಳನ್ನು ಕುರಿತು ತಪಸ್ಸೆ ಮಾಡಿ ದೇವತೆಗಳಿಗೆ ವಿರೋಧ ಆಗಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಈ ಭಸ್ಮಾಸುರ ದೇವರನ್ನು ಕುರಿತು ತಪಸ್ಸು ಮಾಡ್ದ ದೇವರು ಪ್ರತ್ಯಕ್ಷ ಆಗೋವರೆಗೂ ತಪಸ್ಸು ಮಾಡ್ದ. ನಾವು ತಪಸ್ಸು ಮಾಡ್ತೇವೆ ಎಲ್ಲಿವರೆಗೆ ಅಂತ ಸೊಳ್ಳೆ ಕಚ್ಚುವವರೆಗೆ ತಪಸ್ಸು ಮಾಡ್ತೇವೆ ನಾವೆಲ್ಲ. ಯಾವಾಗ ಸೊಳ್ಳೆ ಕಚ್ತದೆ ಅವಾಗ ಎದ್ದು ಸಾಕು ಬಿಡು ಅಂತೇವೆ. ದೇವರು ಪ್ರತ್ಯಕ್ಷ ಆಗೋವರೆಗೆ ತಪಸ್ಸು ಮಾಡ್ದ. ದೇವರು ಬಂದ, ಏನು ಬೇಕು ಅಂತ ಕೇಳ್ದ. ಎಷ್ಟು ವರ್ಷ ಆಯಿತು ತಪಸ್ಸು ಮಾಡ್ತಾಯಿದ್ದಿ, ನಿನ್ನ ತಪಸ್ಸಿಗೆ ಮೆಚ್ಚಿದ್ರಿ, ಏನು ಬೇಕು ಕೇಳೋ ತಂದಾಗ, ಇಲ್ಲ ಅವಂತಾನೆ, ನಾ ಮುಟ್ಟಿದ್ದೆಲ್ಲ, ನಾ ಯಾರು ತಲೆ ಮೇಲೆ ಕೈ ಇಡ್ತೀನಿ ಅವರೆಲ್ಲ ಭಸ್ಮ ಆಗಬೇಕು. ಇವನು ಬೋಳಾಶಂಕರ್ ಮೊದಲೇ ಕೇಳಿದೆಲ್ಲ ಕೊಡುವಂಥವನು. ಆಯಿತು, ತಥಾಸ್ತು. ಭಸ್ಮಾಸುರ ಏನು ಮಾಡಿದ, ನೀ ತಪಸ್ಸು ನನಗೆ ಕೈ ಇಟ್ಟರೆ ಸುಡ್ತದ ಅಂತೇಳಿ, ಭಸ್ಮ ಆಗ್ತದೆ ಅಂತೇಳಿ ಆಶೀರ್ವಾದ ಮಾಡಿದೀಯಾ, ಅದಕ್ಕೆ ನೋಡ್ತೀನಿ ಮೊದಲೇ ನಿನ್ನ ಮೇಲೆ ಪ್ರಯೋಗ ಮಾಡ್ತೀನಿ ಅಂತ ದೇವ್ರ ಮೇಲೆ ಇಡಕ್ಕೆ ಹೋದಂತೆ. ಹೀಗೆ ಈ ಥರದ ತಪಸ್ಸು. ಆದರೆ ಇಲ್ಲಿ ಇಂಥ ತಪಸ್ಸನ್ನು, ದೇವರುಗಳನ್ನ ತಪಸ್ಸು ಮಾಡಿ ಎಲ್ಲ ವಿದ್ಯೆಯನ್ನು ಪಡ್ಕೊಂಡಿರ್ತಾರೆ ಎಲ್ಲ ರಕ್ಕಸರು. ಮಾಯಾವಿದ್ಯೆ, ಮಂತ್ರವಿದ್ಯೆ, ಬಿಲ್ಲು ವಿದ್ಯೆ, ಪ್ರತಿಯೊಂದು ವಿದ್ಯೆಯನ್ನು ಕಲಿತು ದೇವರನ್ನು ತಪಸ್ಸು ಮಾಡೋದ್ರ ಮೂಲಕ ವಿದ್ಯೆಯನ್ನು ಪಡೆದವರು. ವಿದ್ಯೆ ಪಡೆದು ರಥವನ್ನು ನಾಶ ಮಾಡಿದರು, ಕುದುರೆಯನ್ನು ನಾಶ ಮಾಡಿದರು, ಸಾರಥಿಯನ್ನು ನಾಶ ಮಾಡಿದರು, ಮತ್ತೆ ಮತ್ತೊಂದು ರಥವನ್ನು ಮಾಯಾದಿಂದ ತರಿಸ್ಕೊಳ್ಳೋರಂತೆ.
ತರಿಸ್ಕೊಂಡು ಯುದ್ಧವನ್ನು ಮಾಡ್ತಾ ಇರುವುದನ್ನು ನೋಡಿ ನಡುಗಿದರು ನಿರ್ಜರರು ಅವನ ಕಡಹಿನ ಆಯುಧವನ್ನು. ಅವನ ಕಡೆ ನೋಡ್ತಾರೆ, ಅವನ ಹಿಡಿದಿರ್ತಕ್ಕಂಥ ಆಯುಧವನ್ನು ನೋಡಿ ನಡುಗ್ತಾರಂಥ ದೇವತೆಗಳು ಆಕಾಶ ಮಾರ್ಗದಲ್ಲಿ. ಅಂತ ತಾಯಿ ಮೊದಲೇ ಹೇಳಿರ್ತಾಳೆ, ನೀವು ಇಲ್ಲಿ ಇರೋದು ಬೇಡ, ದೂರ ನಿಂತ್ಕೊಂಡು ನೋಡ್ರಿ ಅಂತ ಹೇಳಿರ್ತಾಳೆ ತಾಯಿ. ಹೆಂಗೆ ಕ್ರಿಕೆಟನ್ನು ಆಡುವಾಗ ದೂರ ಕೂತ್ಕೊಂಡು ನೋಡ್ತೇವೆ, ಕಬಡ್ಡಿ ಆಡುವಾಗ ದೂರ ಕೂತ್ಕೊಂಡು ನೋಡ್ತೇವೆ, ಕುಸ್ತಿ ಆಡಬೇಕಾದ್ರೆ ದೂರ ಕೂತ್ಕೊಂಡು ನೋಡ್ತೇವಲ್ಲ, ಹಾಗೆ ತಾಯಿ ಅಂತಾಳೆ, ನೀವು ಇಲ್ಲಿ ಇರೋದು ಬೇಡ, ದೂರ ಆಕಾಶದಲ್ಲಿ ಅಂತರಿಕ್ಷದಲ್ಲಿ ನಿಂತ್ಕೊಂಡು ನೋಡ್ರಿ. ಇಬ್ಬರು ಆಡ್ತಕ್ಕಂಥ ಯುದ್ಧವನ್ನು ಭಯಭೀತರಾಗ್ತಾರಂತೆ. ಭಯಭೀತರಾಗಿ ಅತ್ಯಂತ ಅಷ್ಟೇ ಕ್ರೋಧದಿಂದ ಶಕ್ತಿಯಿಂದ ದೇವಿಯ ಮೇಲೆ ಬಾಣ ಪ್ರಯೋಗ, ಬಿಲ್ಲಿನ ಪ್ರಯೋಗ, ಅಸ್ತ್ರಗಳ ಪ್ರಯೋಗ, ಅನೇಕ ಅಸ್ತ್ರಗಳನ್ನು ತಪಸ್ಸು ಮಾಡಿ ಪಡೆದಿರ್ತಾರೆ. ಅವೆಲ್ಲವನ್ನು ತಾಯಿಗೆ ಯಾವ ರೀತಿಯಾಗಿ ತೊಂದರೆ ಮಾಡುವುದಿಲ್ಲ. ಕೊನೆಗೆ ಇಂಥ ಹಲವಾರು ವರ್ಷಗಳ ಜೊತೆಗೆ ಯುದ್ಧ ಆಡಿ ಆಡಿ ಕೊನೆಗೆ ಆಕೆ ತಾಯಿ ತನ್ನಲ್ಲಿರ್ತಕ್ಕಂಥ ಆ ತ್ರಿಶೂಲವನ್ನು, ಬಿಲ್ಲನ್ನು, ಬಾಣನ್ನು ತಾನು ಸಹಸ್ರ ಕೈ ಉಳ್ಳವಳಾಗಿ ಅವನ ಮೇಲೆ ಪ್ರಯೋಗ ಮಾಡಿ ಆ ರಸೀಲೋಮನನ್ನು ಸಂಹಾರ ಮಾಡ್ತಾಳೆ ಅನ್ನುವಂಥದ್ದು ನೋಡ್ತಾ ಬರ್ತೇವೆ. ಜಯಮಂಗಲಂ ಜಯೇ ನಮಃ ಪಾರ್ವತಿ ಶಿವಾರ. ಹೀಗೆ ತಾಯಿ ರಸೀಲೋಮನಿಗೆ ಸಂಹಾರ ಮಾಡಿ ಈ ಸುದ್ದಿಯನ್ನು ಗೊತ್ತಾಗ್ತದೆ, ರುದಗ್ರನಿಗೆ ಗೊತ್ತಾಗ್ತದೆ. ರುದಗ್ರ ಗೊತ್ತಾಗಿ ಆ ರುದಗ್ರನು ಕೂಡ ಅತ್ಯಂತ ಇವನಿಗಿಂತಲೂ ಪರಾಕ್ರಮಶಾಲಿ, ಅತ್ಯಂತ ಬಲಿಷ್ಠವುಳ್ಳವನು. ಅವನು ಕೂಡ ರಣರಂಗಕ್ಕೆ ಬಂದು ಹಲ್ಲನ್ನು ಕಡಿತಾ, ಕಣ್ಣನ್ನೇ ಬೆಂಕಿಯನ್ನು ಉಗುಳ್ತಾ ಈ ತಾಯಿಯ ರಣಭೂಮಿಗೆ ಬರ್ತಾನೆ ಹೋರಾಟ ಮಾಡಲಿಕ್ಕೆ. ಇದೆಲ್ಲವನ್ನು ನೋಡ್ತಾ ನೋಡ್ತಾ ಬಹಳ ಕೋಪವುಳ್ಳವನಾಗಿ ಅವನಂತಾನೆ, ಪ್ರಶ್ನೆಯನ್ನು ಮಾಡ್ತಾನೆ, ನೀ ಯಾರು? ನಿನ್ನನ್ನು ಯಾಕೆ ಇಲ್ಲಿ ಕರೆತಂದಿದ್ದಾರೆ? ನೀ ಹೆಣ್ಮಗಳ ಜೊತೆ ಯುದ್ಧ ಮಾಡೋದು ಸರಿಯಲ್ಲ, ಅದಕ್ಕೆ ನಿನ್ನೆ ಬಿಡ್ತೀನಿ ಅಂತ. ಹಾಗೆ ಎಲ್ಲಿಯೇ ನೀನಾರು, ನಿನ್ನ ಸ್ಥಳವೆಲ್ಲಿ ಇರುವುದು, ನಿನ್ನ ಹೆಸರೇನು, ಇಲ್ಲಿಗೆ ಯಾಕೆ ಬಂದೆ, ನೀನು ಯಾಕೆ ಬಂದೀವು? ದಿವಿಜರಿಗೆ ನಿನಗೆ ಬಲ್ಲವಿಕೆಯ ನೆಂಟು, ನಮ್ಮ ಬಲೆಲ್ಲ ಯಾತಕ್ಕೆ ಕೊಂದೆ, ಇದು ನಮಗೆಲ್ಲ ತಿಳಿಯುವುದು, ನೀನೆಂತು ಎಂದುದು ರುದಗ್ರ ಕೇಳ್ತಾನೆ. ಯಾರು ನೀನು ಕೇಳ್ತೀವಲ್ಲ, ಅಧ್ಯಾತ್ಮಶಾಸ್ತ್ರ, ಯಾರು ನೀನು, ಎಲ್ಲಿಂದ ಬಂದು, ಬರುವಾಗ ಇತ್ತೇನು ಇಷ್ಟೊಂದು ಮಂದಿ, ಯಾರು ನೀ? ಹಾಗೆ ನೀ ಯಾರು, ಎಲ್ಲಿಂದ ಬಂದು, ನಿನಗೆ ಆ ದೇವತೆಗಳಿಗೆ ಏನು ಸಂಬಂಧ, ನಿನಗೆ ಅವ್ರಿಗೇನು ಸಂಬಂಧ, ನಿನಗೆ ಯಾಕೆ ಕರೆಸಿದ್ರು? ಆಗ ನೀ ಕೇಳಿದೆಲ್ಲ ಹೇಳಬೇಕಾಗ್ತದೆ. ನಮ್ಮ ಆಲಯ ನಿರ್ಗುಣಾಲಯ, ನಿರ್ಭಯಲ, ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಯಿತು ನೋಡತಂದಾಗೆ ನನ್ನ ಆಲಯ ಬಯಲು, ನಿರ್ಗುಣಾಲಯ. ನನ್ನ ಲೀಲೆಯ ಅನಂತ ಲೀಲೆ, ನಿಮ್ಗೆ ಗೊತ್ತಿದ್ದು, ನಿರ್ಗುಣ, ನಿರಾಕಾರ, ನಿರ್ವಯಲ ಇರ್ತಕ್ಕಂಥ ಅಂಥ ತಾಯಿ ನಾನು. ದೇವತೆಗಳ ರಕ್ಷಣೆಗೋಸ್ಕರ ಸದಾ ಅವರ ಜೊತೆಗೆ ಇರುವಂಥವಳು. ಹಾಗೆ ಯಾರಿಗೂ ಕೂಡ ಈ ದುಷ್ಟಶಕ್ತಿ ಆವರಿಸ್ತದೋ ಆ ದುಷ್ಟಶಕ್ತಿಯನ್ನು ನಾಶ ಮಾಡಬೇಕಾಗಿತ್ತಂದ್ರೆ ನಾವುಗಳು ಕೂಡ ತಾಯಿಯ ನಿತ್ಯ ಲೀಲೆಗಳನ್ನು ಹಾಡುವುದರಾಗಲಿ. ನಿಮಗೆಲ್ಲ ಗೊತ್ತಿದೆ, ಕನಕದಾಸ ದೇವರ ಲೀಲೆಗಳನ್ನು ಹಾಡ್ತಾ ಹೋದ, ದೇವನ ಗುಣಗಾನವನ್ನು ಮಾಡ್ದ, ದೇವನ ಸ್ತುತಿಯನ್ನು ಮಾಡ್ದ. ಉಡುಪಿಗೆ ಹೋದ, ಹಾಗೆ ಹಾಡ್ತಾ ಉಡುಪಿಯಲ್ಲಿ ಅವರಂದರು ಮಡಿ ಮೈಲಿಗೆ ಅನ್ನುವಂಥವ್ರು, ದೂರ ಅನ್ನುವಂಥವ್ರು. ಅವ್ರೇನು ಮಾಡಿದ್ರು, ಕಳಿಸಿದ್ರು ಅವನಿಗೆ ದೂರ. ಹೊಲಸು ಬಟ್ಟೆ ಕಂಬಳಿ ಒಂದಿತ್ತು ಮೈ ಮೇಲೆ, ಹೋಗು ನೀನು ಸ್ನಾನ ಯಾವ ಮಾಡಿದ್ದೆ, ಹೊಲಸು ವಾಸ ಬರ್ತದೆ. ಇವ್ರು ಯಾವಾಗ ಸ್ನಾನ ಮಾಡಿದರೆ ಗೊತ್ತಿಲ್ಲ. ಆದರೆ ಮಡಿ ಅಂತ ದೂರ ಸರಿಸಿದ್ರು. ಪಾಪ ಇವನು ಏನು ಮಾಡ್ದ, ಹಿಂದೆ ಕೂತ್ಕೊಂಡು ಹಾಡಕ್ಕೆ ಶುರು ಮಾಡ್ದ. ಹಿಂದೆ ಕೂತ್ಕೊಂಡು ಹಾಡಿದ್ರೆ, ಕೃಷ್ಣನ ಗುಣಗಾನವನ್ನು ಮಾಡಿದ್ರೆ ತಿರುಗಿ ಮುಖ ಕೊಟ್ಟಿರುವಂಥದ್ದನ್ನು ನೋಡ್ತಾ ಬರ್ತೀವಿ ಉಡುಪಿಯಲ್ಲಿ ಕೃಷ್ಣನ ಕನಕದನ ಭಕ್ತಿಗೆ. ಹಾಗೆ ನಾವು ಕೂಡ ನಮ್ಮ ದೇವಿ ನಮ್ಮ ಕಡೆ ಮುಖ ಮಾಡಬೇಕಾಗಿತ್ತಂದರೆ, ನಮಗೆ ಆವರಿಸ್ತಕ್ಕಂಥ ದುಷ್ಟ ಗುಣಗಳು, ದುಷ್ಟ ಶಕ್ತಿಯನ್ನು ನಾಶ ಮಾಡ್ಕೊಳ್ಬೇಕಾಗಿತ್ತಂದ್ರೆ ನಾವು ಎಷ್ಟು ತಾಯಿಯ ಗುಣಗಾನ ಮಾಡಿದರೂ ಕಡಿಮೆನೆ. ಗುಣಗಾನ ಮಾಡಬೇಕು. ಅವ್ರು ಹುಟ್ಟಿನಿಂದ ಗುಣಗಾನ ಮಾಡ್ತಾ ಬಂದಿದ್ದಾರೆ.
ನಾವು ನಡುವೆ ಗುಣಗಾನ ಮಾಡಿ ನಡುವೆ ಹೋಗ್ತೇವೆ. ಆದರೆ ನಮ್ಮ ಗುಣಗಾನವನ್ನು, ತಾಯಿ ಗುಣಗಾನವನ್ನು ಪ್ರತಿನಿತ್ಯ ಮಾಡುವ ಮುಖಾಂತರ ಹೀಗೆ ದೇವತೆಗಳು ಕೂಡ ಯಾವಾಗ ಆ ತಾಯಿಯ ಸ್ಮರಣೆ ಮಾಡ್ತಾರಂದರೆ ಸತತವಾಗಿ ತಾಯಿಯ ಸ್ಮರಣೆ ಮಾಡ್ತಾರೆ. ನಾವು ಕೂಡ ತಾಯಿಯ ಸ್ಮರಣೆ ಯಾವಾಗ ಮಾಡ್ತೇವೆ ಅಂತಂದರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಸೇವೆ ಮಾಡ್ತೇವೆ. ಆದರೆ ಇವತ್ತು ಪೂಜ್ಯರು ನಿಜಕ್ಕೂ ನೀವಂಥ ಪೂಜ್ಯರನ್ನ ಪಡೆದಿದ್ದು ನಾವು ಪುಣ್ಯ ಅನ್ಕೊತೀನಿ. ಸುಮಾರು 40 ವರ್ಷಗಳಿಂದ ತಾಯಿಯ ಆಶೀರ್ವಾದದಿಂದ ತಾಯಿಯ ಲೀಲೆಯನ್ನು, ತಾಯಿಯ ಮಹಿಮೆಯನ್ನು ಸತತವಾಗಿ ಅವರು ಲಿಂಗ ಪೂಜೆಯ ಸಮಯದಲ್ಲಿ ಓದ್ತಾ ಇರ್ತಾರಲ್ಲ, ಪಾರಾಯಣ ಮಾಡ್ತಾರಲ್ಲ, ಆ ತಾಯಿಯ ಆಶೀರ್ವಾದವಿರೋದ್ರಿಂದ ಇವತ್ತು ಮಠ ಭವ್ಯ ಮಠವಾಗಿ ಸುಂದರವಾಗಿ ಇವತ್ತು ಬೆಳೆದಿರುವಂಥದ್ದು ನೋಡ್ತಾ ಇರ್ತೀವಿ. ಅದು ತಾಯಿಯ ಆಶೀರ್ವಾದ. ಯಾಕೆಂದರೆ ಇವತ್ತು ನಾವು ನೋಡ್ತಾ ಬಂದೇವೆ, ಸುಮಾರು 2016ರಿಂದ ಬರ್ತಾ ಇದ್ದೇನೆ. ಇದು ಓಪನ್ ಇತ್ತು, ಅಲ್ಲಿನ ಪಂಚಾಯತಿಲ್ಲ, ಹೊರಗಡೆ ಮಠ ಅದಲ್ಲ, ಅಲ್ಲಿ ಕೂಡ ಎಂಥ ಅದ್ಭುತವಾಗಿ ಕಲ್ಯಾಣ ಮಂಟಪ ಆಗೈತಿ. ಸಣ್ಣ ಪುಟ್ಟವರಿಗೆ ಅದು ಮದುವೆ ಮಾಡ್ಕೊಳ್ಳೋಕ್ಕೆಲ್ಲ ದೊಡ್ಡವ್ರ ಮದುವೆ ಆಗಬೇಕು, ಅಂಥ ದೊಡ್ಡ ಮಂಟಪ ಆಗಿತ್ತು. ಅಂಥದ್ರಿಗೆ 2 ಕಲ್ಯಾಣ ಮಂಟಪ ಆಗ್ಬೋದಿತ್ತು, ಅಂಥದ್ದು ಒಂದೇ ಮಂಟಪ ಮಾಡುವಂಥ. ಇದೆಲ್ಲ ಇದಕ್ಕಂದರೆ ತಾಯಿಯ ಆಶೀರ್ವಾದ. ಅಂಥ ತಾಯಿಯ ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ ನಮಗೆ ಯಾವುದೇ ಥರದ ತೊಂದರೆಗಳು ಆಗುವುದಿಲ್ಲ. ಸತತವಾಗಿ ನೀವೆಲ್ಲರೂ ಕೂಡ ತಾಯಿಯ ನವರಾತ್ರಿ ಅಷ್ಟೇ ಅಲ್ಲ, ಯಾವಾಗಲೂ ಸತತವಾಗಿ ಸ್ಮರಣೆ ಮಾಡಬೇಕು. ಹನುಮಾನನ ನಿಮಗೆಲ್ಲ ಗೊತ್ತಿದೆ, ಬರೇ ರಾಮ ರಾಮ ಅವನು ಬಾಯಿಂದ ಅಷ್ಟೇ ಅಂತಿದ್ದಿಲ್ಲ, ರೋಮಗಳು ಕೂಡ ರಾಮ ರಾಮ ಅಂತಿದ್ದು ಅಂತೆ. ಪಟ್ಟಾಭಿಷೇಕ ಆಯಿತು, ಅವನಿಗೆ ಖುಷಿಯಿಂದ ರಾಮ ಸಂತೋಷದಿಂದ ಮುತ್ತಿನ ಹಾರವನ್ನು ಕೊಡ್ತಾನೆ, ತನ್ನ ಕೊರಳನ್ನು ತೆಗೆದು. ಆಗ ಮಂಜಿನ ಕೈಗೆ ಮಾಡಿ ಕೊಟ್ಟರೆ ಏನಾಗ್ತತಿ, ಆ ಹನುಮಾನ ಅದು ಹೊಡೆದು ಹೊಡಿತೇನೋ ನೋಡ್ತಿದ್ದ, ಬಿಕ್ಕಟ್ಟಿದ್ದದ. ಇವರೆಲ್ಲರ ಕೂತವರೆಲ್ಲ ಭಯ ಆಶ್ಚರ್ಯ ಪಡ್ತಾರೆ. ಮುತ್ತಿನ ಹಾರ ಕೊಟ್ಟನ್ರಿ, ಅದ್ಭುತವಾಗಿ ಬೆಳೆ ಬಾಳುವಂಥ. ಇವನೇನು ಹುಚ್ಚಿಡ್ದೈತಿ, ಮಂಗನ ಕೊಯ್ಯಂಗೆ ಮಾಣಿ ಕೊಟ್ಟಂಗೈತಲ್ಲ, ಹೊಡಿ ಹಲ್ಲಿಲಿ ಕಡಿತದ ಒಗಿತದಲ್ಲ. ಆ ರಾಮ್ ಕೇಳ್ತಾನೆ, ಯಾಕಪ್ಪ ಹಿಂಗೆ ಮಾಡ್ತಾಯಿದ್ದಿ? ಆಗಿಲ್ಲ, ಪ್ರತಿ ಒಂದರಲ್ಲಿ ಮುತ್ತಿನಲ್ಲಿ ನೀ ಇದ್ದೀಯಾ ಇಲ್ಲ ಅಂತ ನೋಡಾಕತ್ತೀನಿ ರಾಮ ಅಂತ. ಎಂಥ ಅದ್ಭುತ. ಮೂತಿನಲ್ಲಿ ನೀನಿರಬೇಕು ಅಂತಂದಾಗ ಜಗತ್ತಾಗಲ್ಲ ಮಗಿಲಾಗಲ್ಲ ಅಂತ ಹೇಳುವಾಗ ನೀ ಇದರಲ್ಲಿ ಇದೆಯಾ ಇಲ್ಲ ಅಂತ ಒಡೆದೊಡೆ ನೋಡ್ತಾ ಇದ್ದೀನಿ ಅಂತಾನೆ. ಮುತ್ತು ಅನ್ನೋದು ಗೊತ್ತಿಲ್ಲ, ಕೇವಲ ರಾಮ ರಾಮ ಅನ್ನುವಂಥದ್ದು ಶಬ್ದ. ಹಾಗೆ ನಾವು ಕೂಡ ಪ್ರತಿನಿತ್ಯ ದೇವರ ಸ್ಮರಣೆಯನ್ನು ಮಾಡ್ತಾ ಹೋದರೆ, ತಾಯಿಯ ಸ್ಮರಣೆ ಮಾಡ್ತಾ ಹೋದರೆ, ನಿಜಕ್ಕೂ ತಾಯಿಯ ಆಶೀರ್ವಾದ ಇರೋ ತನಕ ನಮಗೆ ಯಾವ ಕಂಟಕಗಳು ಬರಲ್ಲ, ಕಾಲು ನೋವು ಬರೋಂಗಿಲ್ಲ. ಆಕೆ ನೆನೆಯಂಗಿಲ್ಲ, ಕಾಲು ನೋವು, ಕಣ್ಣು ಕೈ ನೋವು ಎಲ್ಲ ಬರ್ತಾಯಿದೆ. ಚೆಂದಾಗಿ ನಾವು ಕೈಗಳಿಂದ ಪೂಜೆ ಮಾಡಬೇಕು, ಚೆಂದಾಗಿ ನಾವು ಕಣ್ಣಿನಿಂದ ಆಕೆ ಮೂರ್ತಿ ನೋಡಬೇಕು. ಅದಕ್ಕೆ ಅಂಥೇಳಿ ವಚನದಲ್ಲಿ ನಿಮ್ಮ ನಾಮಾಮೃತವು ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯೊಳಗೆ ನಿಮ್ಮ ಕೀರುತಿ ತುಂಬಿ. ಬಸವಣ್ಣ ಹೇಳಿ ಹೋದ, ನಾವು ಕಿವಿಯಲ್ಲಿ ಕೀರುತಿ ತುಂಬಿಕೊಳ್ತಾ ಇಲ್ಲ, ಏನು ನಾಲಿಗೆಯಲ್ಲಿ ನಾಮಾಮೃತ ತುಂಬಿಕೊಳ್ತಾ ಇಲ್ಲ, ಹೃದಯದಲ್ಲಿ ಅವನ ಮೂರ್ತಿ ತುಂಬಿಕೊಳ್ತಾ ಇಲ್ಲ. ಅದಕ್ಕೆ ನಮಗೆಲ್ಲ ರೋಗ ರುಜಿನಗಳೆಲ್ಲ ತುಂಬ್ತಾ ಇದ್ದಾವೆ. ಅದಕ್ಕಾಗಿ ದೇವಿಯನ್ನು, ಹಾಗೆ ದೇವತೆಗಳೆಲ್ಲ ಸೇರಿ ದೇವಿಯನ್ನು ಆರಾಧನೆ ಮಾಡಿ ಆಕೆಯನ್ನು ಬರಮಾಡಿಕೊಂಡು ರಸಿಲೋಮನನ್ನು ಸಂಹಾರ ಮಾಡಿದಂತ ನೋಡ್ತೀವಿ. ರಸಿಲೋಮನ ಸಂಹಾರ ನಂತರ ಅದೇ ಕೋಪವುಳ್ಳವನಾಗಿ ರುದಗ್ರ ಬರ್ತಾನೆ ಯುದ್ಧ ಭೂಮಿಗೆ. ರುದಗ್ರನ ಅತ್ಯಂತ ಕೋಪವುಳ್ಳವನಾಗಿ, ರುದಗ್ರ ಅಂದರೆ ಸಿಟ್ಟು, ಕೋಪ, ಅಂಥ ಕೋಪವುಳ್ಳವನಾಗಿ ಬಂದು ತಾಯಿ ಜೊತೆಗೆ ಮಾತನಾಡುವುದರ ಮೂಲಕ ಅತ್ಯಂತ ವೀರಾವೇಶದಿಂದ ಹೋರಾಟ ಮಾಡಿ, ತನ್ನಲ್ಲಿರ್ತಕ್ಕಂಥ ಕೋಪದಿಂದ ಹೋರಾಟ ಮಾಡಿ, ತನ್ನಲ್ಲಿರ್ತಕ್ಕಂಥ ಆಯುಧಗಳನ್ನೆಲ್ಲ ಪ್ರಯೋಗ ಮಾಡಿ ಕೊನೆಗೆ ತಾಯಿಯ ಆಯುಧಕ್ಕೆ ಬಲಿಯಾಗುವಂಥದ್ದನ್ನು ನೋಡ್ತಾ ಬರ್ತೇವೆ. ಹೀಗೆ ಇವತ್ತಿನ ಈ ಸಂದರ್ಭದಲ್ಲಿ 5ನೇ ಅಧ್ಯಾಯದಲ್ಲಿ ರಸಿಲೋಮ ರುದಗ್ರರ ಸಂಹಾರ ಎನ್ನುವಂಥ 5ನೇ ಅಧ್ಯಾಯವನ್ನು ನಾವು ಮುಗಿಸ್ತಾ ಇದ್ದೇವೆ. ಈ ತಾಯಿಯ ಆಶೀರ್ವಾದ ತಮಗೆಲ್ಲ ಇರಲಿ ಅಂತ